ವಂದನೆಗಳಮ್ಮ. ಕೂಡಿ ಬಂದಿರುವಂತ ವಂದನೆ. ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದ ಮೂಲಕ ವಂದನೆಗಳು. ಈಗ ಎಲ್ಲರೂ ಕಣ್ಣು ಮುಚ್ಚುವುದಾದರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಗಳು, ನಮನಗಳು ತಂದೆಯೇ. ತಂದೆಯಪ್ಪ, ರಾತ್ರಿಯೆಲ್ಲ ಸುಖಕರವಾದ ನಿದ್ದೆಯನ್ನು ಕೊಟ್ಟು ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ತಂದೆಯೇ ಮತ್ತೊಂದು ಸಾರಿ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ದಿನದಲ್ಲಿ ತಂದೆಯಪ್ಪ, ನಿಮ್ಮ ವಾಕ್ಯಗಳನ್ನು ಹೇಳಲು ನಮಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯೇ. ತಂದೆಯೇ, ನಿಮ್ಮನ್ನ ಅಪ್ಪ ಎಂದು ಕರೆಯಲು ಕೂಡ ನಾವು ಯೋಗ್ಯರಲ್ಲ ಕರ್ತನೆ. ಪಾಪದಲ್ಲಿ ತುಂಬಿದ್ದಂತ ನಮ್ಮನ್ನು ತಂದೆಯೇ, ನಿನ್ನ ಮಗನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದಂತ ರಕ್ತದ ಮೂಲಕವೇ ತಂದೆಯಪ್ಪ, ಅಪ್ಪ ಎಂದು ಕರೆಯಲು ಮತ್ತೊಂದು ಅವಕಾಶವನ್ನು ಕೊಟ್ಟು ಮಾರು ಮನಸ್ಸು ಹೊಂದಲು, ಬದಲಾವಣೆ ಆಗಲು ಅವಕಾಶವನ್ನು ಕೊಟ್ಟ ಆತನು ನೀನು ತಂದೆಯಪ್ಪ. ಮಹಾಪರಿಶುದ್ಧನೇ, ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ನನ್ನ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ತಂದೆ. ಈ ದಿನದಲ್ಲಿ ತಂದೆಯಪ್ಪ, ನಮ್ಮೆಲ್ಲರನ್ನು ಅದ್ಭುತವಾಗಿ ಈ ಸಮಯದಲ್ಲಿ ತಂದೆಯಪ್ಪ ಸಭೆಯಾಗಿ ಸೇರಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ತಂದೆ, ವಾಕ್ಯಗಳನ್ನು ಹೇಳುವಾಗ ತಂದೆಯ ದೇವರಪ್ಪ, ಇದ್ದದ್ದನ್ನು ಇದ್ದಾಗ ಹೇಳಲು ಸಹಾಯ ಮಾಡು. ಪವಿತ್ರಾತ್ಮನ ಸಹಾಯ ಮಾಡು ತಂದೆ. ಅದೇ ರೀತಿ ನಿನ್ನ ವಾಕ್ಯಗಳನ್ನು ಕೇಳುವ ನಿನ್ನ ಎಲ್ಲಾ ಮಕ್ಕಳಿಗೂ ತಂದೆ, ಅದನ್ನು ಅಂಗೀಕರಿಸಿಕೊಳ್ಳಲು ಬೇಕಾದ ಜ್ಞಾನವನ್ನು, ವಿವೇಕವನ್ನು ಕೊಡು ತಂದೆ. ಎಲ್ಲ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲೆಂದು ಏಸು ಪವಿತ್ರ ನಾಮದ ಮೂಲಕ ಈ ಚಿಕ್ಕ ಪ್ರಾರ್ಥನೆ ಮಸ್ತಕೊಪ್ಪಿಸಿ ಪ್ರಾರ್ಥಿಸಿ ಬಿಡುತ್ತೇವೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಮತ್ತೊಂದ್ಸರಿ ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದ ಮೂಲಕ ವಂದನೆಗಳು ಪ್ರಿಯರೇ. ನಾವು ಇವತ್ತು ಅಧ್ಯಯನ ಮಾಡುತ್ತಿರುವಂತ ಅಂಶ ಯಾವುದಂದ್ರೆ, ದೇವರಿಗೆ ಭಯಪಡುವುದರಿಂದ ಆಗುವ ಪ್ರಯೋಜನಗಳು. ಮತ್ತೊಂದ್ಸರಿ ಹೇಳ್ತೀನಿ, ದೇವರಿಗೆ ಭಯಪಡುವುದರಿಂದ ಆಗುವ ಪ್ರಯೋಜನಗಳು. ಇವಾಗ ಯಾವ ರೀತಿ ಭಯ ಅಂದ್ರೆ, ನಮ್ಮ ಸುತ್ತಮುತ್ತಲಲ್ಲೇ ನೋಡ್ಬೋದು, ನಮ್ಮ ಸಮಾಜದಲ್ಲೂ ಕೂಡ ನಾವು ನೋಡ್ತೀವಿ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಇತರೆ ಜನರಾಗಿರ್ಬೋದು, ಯಾರೇ ಆಗ್ಲಿ ಯಾವುದಾದರೂ ಒಂದು ವಿಷಯಕ್ಕಾದ್ರೂ ಭಯ ಪಡ್ತಿರ್ತಾರೆ. ಯಾವ್ದಾದ್ರು ಅವರ ಜೀವಿತದಲ್ಲಿ ಆಗುವಂತ ಘಟನೆಗಳಿಗಾದ್ರೂ ಕೂಡ ಅವ್ರು ಏನ್ ಮಾಡ್ತಿರ್ತಾರೆ, ಭಯ ಪಡ್ತಿರ್ತಾರೆ. ಇವಾಗ ನಾವು ಭಯ ಅಂತ ತಗೊಂಡಾಗ 2 ವಿಧಗಳಾಗಿ ನಾವು ವಿಂಗಡಿಸ್ಕೊಳ್ಳೋಣ. 2 ವಿಧ. ಒಂದು ದೇವರ ಭಯ, ಇನ್ನೊಂದು ಮಾನವನ ಭಯ. ಮಾನವನ ಭಯ ಯಾವ ರೀತಿ ಅಂದ್ರೆ, ಅವರ ವೈಯಕ್ತಿಕ ವಿಚಾರದಲ್ಲಿ ಅಂದ್ರೆ ಹಣದ ಸಮಸ್ಯೆ ಆದಾಗ ಭಯ ಪಡೋದಾಗಿರ್ಬೋದು, ಅನಾರೋಗ್ಯ ಬಂದಾಗ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಭಯ ಪಡ್ತಾರೆ, ಅಥವಾ ಅವರ ಜೀವಿತದಲ್ಲಿ ಬೇರೆ ಯಾವುದೇ ಸಮಸ್ಯೆಗಳು ಬಂದಾಗ ಭಯ ಪಡ್ತಾರೆ. ಅಯ್ಯೋ ಇವತ್ತೇನಾಗುತ್ತೋ ಅಂತ ಅದಕ್ಕೋಸ್ಕರನೂ ಭಯ ಪಡ್ತಾರೆ. ಭವಿಷ್ಯತ್ತಿನಲ್ಲಿ ನಮ್ಮ ಜೀವಿತದಲ್ಲಿ ಏನಾದ್ರೂ ತೊಂದರೆಗಳು ಬರ್ತವೇನೋ, ಸಮಸ್ಯೆಗಳು ಬರ್ತವೇನೋ ಅಂತ ಭಯ ಪಡ್ತಾರೆ. ಅಥವಾ ಮರಣ ಸಂಭವಿಸಬಹುದೇನೋ ಅಂತ ಭಯ ಪಡ್ತಾರೆ. ಈ ರೀತಿ ತಮ್ಮ ಜೀವಿತದಲ್ಲಿ ಮುಗಿಯುವ ಕಾಲದ ತನಕ ಏನ್ ಮಾಡ್ತಿರ್ತಾರೆ, ಒಂದಲ್ಲ ಒಂದು ವಿಷಯಕ್ಕೆ ಜನರು ಭಯ ಪಡ್ತಾನೇ ಇರ್ತಾರೆ. ಆದರೆ ಯಾವ ವಿಷಯದಲ್ಲಿ ಭಯ ಪಡ್ತಿಲ್ಲ, ದೇವರ ವಿಷಯದಲ್ಲಿ ಭಯ ಪಡ್ತಿಲ್ಲ. ಹೌದು, ಈ ಲೋಕದಲ್ಲಿ ನಾವು ಬಂದಿದ್ದೀವಿ ಅಂದ್ರೆ, ಈ ಲೋಕದಲ್ಲಿ ನಾವು ಜನಿಸಿದ್ದೀವಿ ಅಂದ್ರೆ ಅದು ದೇವರ ಸಂಕಲ್ಪ, ದೇವರ ಉದ್ದೇಶ. ಹೌದು, ಈ ವಿಷಯಗಳನ್ನ ಕುರಿತು ಮರೆತು ಬಿಟ್ಟಿದ್ದಾರೆ. ಈ ವಿಷಯಗಳನ್ನ ಅವರು ಆಲೋಚನೆನೂ ಮಾಡೋದಿಲ್ಲ, ಯೋಚನೆನೂ ಮಾಡೋದಿಲ್ಲ. ದೇವರ ವಿಷಯದಲ್ಲಿ ಭಯ ಪಡುವುದನ್ನ ಬಿಟ್ಟು ಉಳಿದ ವಿಷಯಗಳಲ್ಲಿ ತಮ್ಮ ಜೀವಿತದ ಕುರಿತು ಭಯ ಪಡ್ತಾ ಇರೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಸಮಾಜದಲ್ಲಿ ಯಾವ ರೀತಿ ಜನರಿದ್ದಾರೆ ಅಂದ್ರೆ, ಕೆಲವರು ದೇವರಿಲ್ಲ, ದೇವರೇ ಇಲ್ಲ ಈ ಭೂಲೋಕದಲ್ಲಿ, ನಮ್ ಜೀವನ ನಮ್ಮಿಷ್ಟ, ನಾವ್ ಹೇಗಾದ್ರೂ ಜೀವಿಸ್ಬೋದು ಅಂತ ದೇವರಿಗೆ ಭಯ ಪಡ್ದಲೆ ದೇವರಿಲ್ಲ ಅನ್ಕೊಂಡು ಜೀವನ ಮಾಡೋರು ಇದ್ದಾರೆ. ಇನ್ನ ಕೆಲವರು ದೇವ್ರಿದ್ದಾರೆ ಆದ್ರೆ ನಿಜವಾದ ದೇವರನ್ನ ತಿಳ್ಕೊಂಡಿಲ್ಲ, ದೇವ್ರಿದ್ದಾರೆ ಅಂತ ನಂಬಿ
ಅವರವರ ನಂಬಿಕೆಗೆ ಅನುಗುಣವಾಗಿ ಜೀವನ ಮಾಡ್ತಿರೋರು ಇದಾರೆ. ಇನ್ನ ಕೆಲವರು ಹೌದು ನಿಜವಾದ ದೇವರು ಇದ್ದಾರೆ ಅಂತ ತಿಳ್ಕೊಂಡ್ರು ಕೂಡ ದೇವ್ರನ್ನ ನಂಬಿದೀವಿ. ಹೌದು ದೇವ್ರ ಪ್ರಕಾರ ನಡಿತೀವಿ ಅಂತ ಅಂತಾರೆ. ಆದ್ರೆ ದೇವರ ಪ್ರಕಾರ ನಡೆಯದೆ, ದೇವರಿಗೆ ಭಯಪಟ್ಟು ಜೀವಿಸದೆ ಇರುವವರನ್ನ ನಾವು ನೋಡ್ತೀವಿ. ಈ ಮೂರರಲ್ಲಿ ನಾವು ಮೊದಲನೆಯವರನ್ನ ನೋಡ್ಕೊಳ್ಳೋದಾದ್ರೆ, ದೇವರಿಲ್ಲ ಅಂದುಕೊಳ್ಳುವವರ ಬಗ್ಗೆ ದೇವರು ಸತ್ಯವೇದದಲ್ಲಿ ಏನಂತ ಬರ್ಸಿದ್ದಾರೆ ಅಂತ ನಾವು ನೋಡ್ಕೊಳ್ಳೋಣ. ಕೀರ್ತನೆಗಳ ಗ್ರಂಥ 53ನೇ ಅಧ್ಯಾಯ 1ನೇ ವಚನ. ಕೀರ್ತನೆಗಳ ಗ್ರಂಥ 53ನೇ ಅಧ್ಯಾಯ 1ನೇ ವಚನವನ್ನ ಓದಿಕೊಳ್ಳೋಣ. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದು ಮಾಡುವವರೇ ಇಲ್ಲ. ಸಾಕು. ಥ್ಯಾಂಕ್ಸ್. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ದುರ್ಮತಿಗಳು ಅವ್ರು ದೇವರಿಲ್ಲ ಅಂತ ಅನ್ನುವವರ ಬಗ್ಗೆ ದೇವ್ರು ಏನಂತ ಬರ್ಸಿದಾರೆ ಸತ್ಯವೇದದಲ್ಲಿ? ದುರ್ಮತಿಗಳು ಅಂದ್ರೆ ದೇವರಿಲ್ಲ ಅಂತ ಅಂದುಕೊಳ್ಳುವವರು ಯಾವ ರೀತಿ ಇರ್ತಾರೆ? ದೇವ್ರಿಲ್ಲ ಅನ್ಕೊಂಡು ತಮ್ಮನ್ನು ತಾವೇ ಏನಂತ ಅನ್ಕೊಂಡಿರ್ತಾರೆ? ನಾವು ಜ್ಞಾನವಂತರು, ನಾವು ಬುದ್ಧಿವಂತರು, ನಾವ್ ಈ ಲೋಕದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ರೀತಿಯಾದ್ರೂ ಜೀವಿಸ್ಬೋದು, ನಮಗೆ ಕೇಳೋರಿಲ್ಲ, ಯಾರು ನಮಗೆ ಎದುರಿಸುವವರಿಲ್ಲ, ನಮ್ ಇಷ್ಟ ಬಂದಾಗೆ ನಾವಿರ್ಬೋದು, ನಾವು ಜ್ಞಾನವಂತರು ಅಂತ ಅನ್ಕೊಳ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ನಾವು ಜ್ಞಾನವಂತರು, ನಾವು ಬುದ್ಧಿವಂತರು ಅನ್ಕೊಂಡು ಅವ್ರು ಎಷ್ಟು ಹೆಚ್ಚು ಹೆಚ್ಚಾಗಿ ಪಾಪ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ದೇವ್ರು ಏನಂತ ಹೇಳ್ತಿದ್ದಾರೆ ಅವ್ರ ಬಗ್ಗೆ? ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಎಕ್ಸಾಂಪಲ್ ಆಗಿ ನಾವು ನೋಡೋದಾದ್ರೆ, ಕ್ಯಾಲಿಫೋರ್ನಿಯಾದಲ್ಲಿ, ಅಮೆರಿಕದಲ್ಲಿ ಆದಂತ ದುರ್ಘಟನೆಯನ್ನ ನಮಗೆ ಉದಾಹರಣೆಯಾಗಿದೆ. ಅಲ್ಲಿ ಏನಂತ ಅಂದ್ರು, ದೇವ್ರು ಎಲ್ಲಾರು ಕೂಡ ಹೊರದೇಶಗಳು, ಬೇರೆ ದೇಶಗಳು, ರಷ್ಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಜರ್ಮನಿ ಅಥವಾ ನಮ್ಮ ಭಾರತ ದೇಶ, ಎಲ್ಲ ದೇಶಗಳು ಅಮೇರಿಕವನ್ನ ಏನಂತ ಅಂತಿದ್ರಂದ್ರೆ, ಗಾಡ್ ಬ್ಲೆಸ್ ಯು ಅಮೇರಿಕಾ, ಅಂದ್ರೆ ದೇವರ ಆಶೀರ್ವಾದವನ್ನು ಹೊಂದಿರುವ ದೇಶ ಅಮೇರಿಕ. ಯಾಕಂದ್ರೆ ಅಷ್ಟು ಅಭಿವೃದ್ಧಿ ಆಗಿದೆ ದೇಶ ಅದು. ದೇವರ ಕೃಪೆಯಿಂದ, ಅಲ್ಲಿ ದೇವರ ಕೃಪೆಯಿಂದ ಅದಷ್ಟು ಅಭಿವೃದ್ಧಿಯಾಗಿದೆ. ಗಾಡ್ ಬ್ಲೆಸ್ ಯು ಅಮೇರಿಕಾ ಅಂತ ಹೊರದೇಶಗಳಂತಿದ್ರು. ಆದರೆ ಅಲ್ಲಿನ ಜನರು, ಕ್ಯಾಲಿಫೋರ್ನಿಯಾದ ಜನರು ದೇವರ ಬಗ್ಗೆ ಯಾವ ಗುಣವನ್ನ ಹೊಂದಿದ್ರಂದ್ರೆ, ದೇವರ ಬಗ್ಗೆ ದೇವರ ಭಯವನ್ನ ಹೊಂದಿರ್ಲಿಲ್ಲ. ಬದಲಾಗಿ ಗಾಡ್ ಬ್ಲೆಸ್ ಯು ಅಮೇರಿಕಾ ಅಲ್ಲ, ಗಾಡ್ ಲೆಸ್ ಯು ಅಮೇರಿಕಾ ಅಂತ ಎಲ್ರಿಗೂ ಹೇಳುವಂತವರಾಗಿದ್ರು ಕ್ಯಾಲಿಫೋರ್ನಿಯಾದವರು. ಆವಾಗ ದೇವರು ಅಲ್ಲಿ ಬೆಂಕಿಯಿಂದ ಆ ಇಡೀ ಕ್ಯಾಲಿಫೋರ್ನಿಯಾ ಎಷ್ಟೋ ಎಕರೆಗಳು ಸುಟ್ಟು ಹೋಗಿರುವುದಂತ ನಾವು ನೋಡಿರ್ಬೋದು. ಅದಕ್ಕಾಗಿ ದೇವರ ಭಯವಿಲ್ಲದೆ ಜೀವಿಸುವವರ ಗತಿ ಏನಾಗುವುದೆಂಬುದಾಗಿ ನಮಗೆ ಉದಾಹರಣೆಯಾಗಿದೆ. ಅದು ಕೇವಲ ಒಂದು ದಿನದ ಮಟ್ಟಿಗೆ ದೇವರು ಒಂದು ದಿನದಲ್ಲಿ ಏನೋ ಪಾಪ ಮಾಡಿದ್ದಾರೆ ಅಂತ ದೇವ್ರೇನಾದ್ರು ಕ್ಯಾಲಿಫೋರ್ನಿಯಾ ಸುಟ್ಟಾಕಿದ್ರ? ಇಲ್ಲ. ಇಂದಲ್ಲ ನಾಳೆ ಕ್ಯಾಲಿಫೋರ್ನಿಯಾದಲ್ಲಿ ಎಷ್ಟೋ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡ್ತಿದ್ರು, ದೇವರಿಗೆ ಇಷ್ಟವಿಲ್ಲದ ಹೇಯ ಕೃತ್ಯಗಳನ್ನ ಮಾಡ್ತಿದ್ರು ಕೂಡ ದೇವ್ರು ಏನ್ ಮಾಡ್ತಿದ್ರು? ಇಂದಲ್ಲ ನಾಳೆ ಬದಲಾಗ್ತಾರೆ, ಇಂದಲ್ಲ ನಾಳೆ ಬದಲಾಗ್ತಾರೆ ಅಂತ ಪ್ರತಿ ಕ್ಷಣವು ನೋಡಿ 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 ಯಾವ ರೀತಿ ಸೊದೋಮ್ ಗೊಮೋರ ಪಟ್ಟಣಗಳನ್ನ ದೇವ್ರು ನೋಡಿದ್ರು. ಇವತ್ತೆಲ್ಲ ನನ್ನ ಮಕ್ಕಳು ಬದಲಾಗ್ತಾರೆ ಬದಲಾಗ್ತಾರೆ ಅಂತ ನೋಡಿದ್ರು, ಬದಲಾಗ್ಲಿಲ್ಲ. ಆ ಸೊದೋಮ್ ಗೊಮೋರ ಪಟ್ಟಣಗಳನ್ನ ಯಾವ ರೀತಿ ದೇವರು ದೇವರಿಗೆ ಭಯ ಪಡದಿದ್ದಕ್ಕಾಗಿ ನಾಶ ಮಾಡಿದ್ರು, ಅದೇ ರೀತಿ ಕ್ಯಾಲಿಫೋರ್ನಿಯಾದಲ್ಲಿರುವಂತ ಜನರನ್ನು ಕೂಡ ಬದಲಾಗ್ತಾರೆ ನನ್ ಮಕ್ಕಳು ಅಂತ ನೋಡಿದ್ರು. ಆದ್ರೆ ಅವರು ಬದಲಾಗ್ಲಿಲ್ಲ. ಅದಕ್ಕೋಸ್ಕರ ಕ್ಯಾಲಿಫೋರ್ನಿಯಾವನ್ನ ಏನ್ ಮಾಡಿದ್ರು? ದೇವರು ನಾಶ ಮಾಡಿದ್ರು. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರಿಗೆ ಭಯಪಟ್ಟು ನಡೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ದೇವರಿಲ್ಲ ಅಂದುಕೊಳ್ಳುವವರ ಬಗ್ಗೆ ಮುಂದೆ ದೇವರು ಏನ್ ಹೇಳಿದ್ದಾರೆ ಅಂತ ನಾವು ನೋಡ್ಕೊಳ್ಳೋಣ.
ಅವರು ಕೆಟ್ಟು ಹೋದವರು. ದೇವರಿಲ್ಲ ಅಂತ ಅನ್ಕೊಂಡು ಪಾಪ ಮಾಡುತ್ತಾ, ಮಾಡುತ್ತಾ, ಮಾಡುತ್ತಾ ಏನಾಗಿದ್ದಾರೆ ಅವರು? ಕೆಟ್ಟು ಹೋಗಿದ್ದಾರೆ. ಅವರು ಮಾಡುವ ಕಾರ್ಯಗಳೆಲ್ಲ ಏನಾಗಿದೆ ಅಂತೆ ದೇವರ ದೃಷ್ಟಿಯಲ್ಲಿ? ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಹೇಯ ಕೃತ್ಯಗಳು ಅಂದ್ರೆ ದೇವರಿಗೆ ಇಷ್ಟವಿಲ್ಲದ ಗಂಡು ಗಂಡು ಮದುವೆ ಆಗುವುದು, ಹೆಣ್ಣು ಹೆಣ್ಣು ಮದುವೆ ಆಗುವುದು, ಗರ್ಭಪಾತಗಳು, ಕೊಲೆ, ದರೋಡೆ, ಈ ರೀತಿ ಹೇಯ ಕೃತ್ಯಗಳು ಅಂದ್ರೆ ದೇವ್ರು ಎಷ್ಟು ನೋವಿನಿಂದ ಹೇಳ್ತಿದ್ದಾರೆ ಅಂದ್ರೆ ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡ್ತಾರೆ. ಯಾಕಂದ್ರೆ ಅವರು ದೇವರಿಲ್ಲ ಅಂತ ಅನ್ಕೊಳ್ತಾರೆ. ದೇವರಿಲ್ಲ ಅನ್ಕೊಂಡ್ರೆ ಅವರು ದೇವರಿಗೆ ಭಯ ಪಡುವುದೇ ಇಲ್ಲ. ಹಾಗಾಗಿ ತಾವು ಮಾಡುತ್ತಿರುವ ಕಾರ್ಯಗಳೇ ಸರಿ, ನಾನ್ ಮಾಡ್ತಿರೋ ಕಾರ್ಯನೇ ಸರಿ, ಹೌದು ನಾನು ಏನೇ ಮಾಡಿದ್ರು ಒಳ್ಳೇದೇ ಮಾಡ್ತಿದ್ದೀನಿ ಅಂತ ಅನ್ಕೊಳ್ತಾರೆ. ಆದರೆ ಅವರು ಮಾಡುವ ಕಾರ್ಯಗಳಲ್ಲಿ ಎಂತ ಕಾರ್ಯಗಳಾಗಿದ್ದಾವೆ? ಹೇಯ ಕಾರ್ಯಗಳು, ಹೇಯ ಕೃತ್ಯಗಳು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಇವಾಗ ಇನ್ನೊಂದು ವಚನವನ್ನ ಓದ್ಕೊಳ್ಳೋಣ. ಆದಿಕಾಂಡ 20ನೇ ಅಧ್ಯಾಯ 11ನೇ ವಚನ. ಆದಿಕಾಂಡ 20ನೇ ಅಧ್ಯಾಯ 11ನೇ ವಚನ. ಅದಕ್ಕೆ ಅಬ್ರಹಾಮನು, ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಂದಾರೆಂದು ನೆನೆಸಿದೆನು. ಸಾಕು ಸಿಸ್ಟರ್. ಇಲ್ಲಿ ಅಬ್ರಹಾಮನ ಸಂದರ್ಭವನ್ನ ನಾವು ನೋಡ್ಕೊಳ್ಳೋಣ. ಅಬ್ರಹಾಮನು ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ದಿನ ಗೆರಾರಿನ ಪ್ರದೇಶದಲ್ಲಿ ಉಳ್ಕೊಳ್ಳುವ ಸಂದರ್ಭ ಬರುತ್ತೆ. ಹಾಗಾಗಿ ಗೆರಾರಿನ ಪ್ರದೇಶದಲ್ಲಿ ಉಳ್ಕೊಂತಾನೆ. ಅವನು ಉಳ್ಕೊಂಡಾಗ ಅಲ್ಲಿ ಸುತ್ತಮುತ್ತಲಿನ ಜನರ ಸಂಸ್ಕೃತಿ ಆಗಿರ್ಬೋದು, ಅವ್ರು ಯಾವ ರೀತಿ ಇದ್ದಾರೆ ಅಂತ ಗಮನಿಸ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ, ಈ ಪ್ರದೇಶ ದೇವರಿಗೆ, ದೇವರ ಭಯಕ್ಕೆ ಒಳಪಟ್ಟಿಲ್ಲ. ದೇವರ ಭಯಕ್ಕೆ ಒಳಪಟ್ಟಿಲ್ಲ ಅಂತ ಅಂದ್ರೆ ಅಲ್ಲಿರುವಂತ ಜನರು ಹೇಯ ಕೃತ್ಯಗಳನ್ನ ಅಂದ್ರೆ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವವರಾಗಿರ್ತಾರೆ. ಉದಾಹರಣೆಯಾಗಿ ನಾವು ನೋಡೋದಾದ್ರೆ ಅಲ್ಲಿ ದೇವರಿಗೆ ಭಯಕ್ಕೆ ಒಳಪಟ್ಟಿಲ್ಲ ಅಂತ ಸಂದರ್ಭವನ್ನ ನಾವು ನೋಡೋದಾದ್ರೆ ಯಾವ ರೀತಿ ಸಂಸ್ಕೃತಿಯನ್ನ ಹೊಂದಿದ್ದಾರೆ ಅಂತ ಅನ್ನೋದಾದ್ರೆ, ಅಬ್ರಹಾಮನನ್ನು ಕೊಂದು ಸಾರಳನ್ನು ಅರಮನೆಗೆ ತೆಗೆದುಕೊಂಡು ಹೋಗುವಂತ ಸಂಸ್ಕೃತಿಯನ್ನ ನಾವು ನೋಡ್ಬೋದು. ಅದಕ್ಕೋಸ್ಕರ ಅಬ್ರಹಾಮನ್ ಏನ್ ಮಾಡ್ತಾನೆ, ಹೌದು ಇಲ್ಲಿನ ಪ್ರದೇಶ ಏನಾಗಿದೆ, ಇಲ್ಲಿನ ಜನರು ಯಾವ ರೀತಿ ಇದ್ದಾರೆ ಅಂತ ಗಮನಿಸಿ, ಹೌದು ಈ ಪ್ರದೇಶ ದೇವರ ಭಯಕ್ಕೆ ಒಳಪಟ್ಟಿಲ್ಲ. ಹೀಗಾಗಿ ನನ್ನ ಹೆಂಡತಿಯ ನಿಮಿತ್ತ ಅಂದರೆ ಸಾರಳಮ್ಮನ ನಿಮಿತ್ತ ನನ್ನನ್ನು ಕೊಲ್ತಾರೆ. ಹೌದು, ಅವ್ರ ಅಕಸ್ಮಾತ್ ಅಲ್ಲಿ ಜನರು ದೇವರ ಭಯಕ್ಕೆ ಒಳಪಟ್ಟಿದ್ರೆ ಆ ರೀತಿ ಪರ ಸ್ತ್ರೀಯರನ್ನ ಅವರ ಅರಮನೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಆದ್ರೆ ಅಲ್ಲಿ ಏನಾಗಿದೆ, ದೇವರ ಭಯಕ್ಕೆ ಒಳಪಟ್ಟಿಲ್ಲ. ಹಾಗಾಗಿ ಅಬ್ರಹಾಮನು ಗಮನಿಸಿ ಜಾಣತನದಿಂದ ಏನ್ ಮಾಡ್ತಾನೆ, ತನ್ನ ಹೆಂಡತಿಯನ್ನ ಸಾರಳನ್ನು, ನೀನು ಆ ಜನರು ಬಂದು ನಿನ್ನನ್ನು ಕೇಳಿದಾಗ ನನಗೆ ತಂಗಿ ಆಗ್ಬೇಕು ಅಂತ ಹೇಳು, ಇಲ್ಲದಿದ್ದರೆ ನಿನ್ನ ನಿಮಿತ್ತ ನನ್ನನ್ನು ಏನ್ ಮಾಡ್ತಾರೆ, ಕೊಲ್ತಾರೆ ಅಂತ ಹೇಳ್ತಾನೆ. ಈ ರೀತಿ ಸಂದರ್ಭ ಎಲ್ಲ ಮುಗಿದ ನಂತರ ಸಾರಳನ್ನ ಏನ್ ಮಾಡ್ತಾರೆ, ಅರಮನೆಗೆ ಅಭಿಮೆಲೇಕನ ಏನ್ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಅವಾಗ ಅಲ್ಲಿ ಕರ್ಕೊಂಡು ಹೋದಾಗ ದೇವ್ರು ಏನ್ ಮಾಡ್ತಾರೆ, ಅಭಿಮೆಲೇಕನಿಗೆ ಕನಸಿನಲ್ಲಿ ಬಂದು ಆ ಸಾರಳನ್ನ ಕಳಿಸ್ಕೊಡು ಅಬ್ರಹಾಮನಿಗೆ, ಅಬ್ರಹಾಮನ ಹೆಂಡತಿ ಅವಳು, ನೀನ್ ಈ ರೀತಿ ಕರ್ಕೊ ಬಂದಿರೋದು ತಪ್ಪು ಅಂತ ಅಭಿಮೆಲೇಕನಿಗೆ ಏನ್ ಮಾಡ್ತಾರೆ, ದೇವರು ಕನಸಿನಲ್ಲಿ ಬಂದು ಹೇಳ್ತಾರೆ. ಕನಸಿನಲ್ಲಿ ಬಂದು ಹೇಳಿದ ತಕ್ಷಣ ಅಭಿಮೆಲೇಕನ ಏನ್ ಮಾಡ್ತಾನೆ, ತನ್ನ ತಪ್ಪನ್ನ ತಿದ್ಕೊಂತಾನೆ. ಅದೇ ರೀತಿ ಅವನ್ ಏನ್ ಮಾಡ್ತಾನೆ, ಅಲ್ಲಿ ದೇವರ ಭಯಕ್ಕೆ ಒಳಪಡ್ತಾನೆ. ಒಳಪಟ್ಟು ಅಬ್ರಹಾಮನ ಬಳಿಗೆ ಬಂದು ಸಾರಳನ್ನ ಅಬ್ರಹಾಮನಿಗೆ ಒಪ್ಪಿಸಿ ಅವನ ಬಳಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಏನಂತ ಕೇಳ್ತಾನೆ ಅಂತ ನಾವ್ ಈಗ ಓದ್ಕೊಳ್ಳೋಣ. ಅದಕ್ಕೆ ಅಬ್ರಹಾಮನು, ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಂದಾರೆಂದು ನೆನೆಸಿದೆನು.
ಆ, ಏನಂತೆ ನನ್ನ ಹೆಂಡತಿ ನಿಮಿತ್ತ ನಾನು ಕೊಲ್ತಾರೆ ಅಂತ. ಅಭಿಮೇಲಕನ್ ಬಂದ್ ಕೇಳ್ತಾನೆ, ಏನಪ್ಪ ಅಬ್ರಾಮನೆ, ನೀನ್ ಈ ರೀತಿ ಮಾಡ್ಬೋದಾ? ನಿನ್ನ ಹೆಂಡತಿಯನ್ನೇ ತಂಗಿ ಅಂತ ಹೇಳ್ಬೋದಾ? ನೀ ಇದ್ರಿಂದ ನಾನ್ ದೇವರ ಕೋಪಕ್ಕೆ ಒಳಗಾಗ್ಬೇಕಾಗಿತ್ತಲ್ಲ ಅಂತ ಅಬ್ರಾಹ್ಮನ ಬಳಿಗೆ ಬಂದು ಅಭಿಮೇಲೆಕನ್ ಕೇಳ್ತಾನೆ. ಅವಾಗ ಅಬ್ರಹಾಮನು ಈ ಉತ್ತರವನ್ನ ಕೊಡ್ತಾನೆ, ಯಾಕಂದ್ರೆ ನಾನ್ ಈ ರೀತಿ ಯಾಕಪ್ಪ ಅಂತ ಹೇಳಿದ್ದೆ ಅಂದ್ರೆ, ಇಲ್ಲಿರುವಂತ ಜನರೆಲ್ಲ ನೀವೆಲ್ಲ ಏನಾಗಿದ್ದೀರಾ, ದೇವರ ಭಯಕ್ಕೆ, ಅಂದರೆ ದೇವರಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿ ಇಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ದೆ ಅಂತ ಹೇಳ್ತಾನೆ. ಅವತ್ತು ಒಂದು ಪ್ರದೇಶದಲ್ಲಿ ದೇವರ ಭಯವಿಲ್ಲದೆ ಆ ರೀತಿ ಸಂಸ್ಕೃತಿ ಇತ್ತು. ಇಂದು ಯಾವ ಪ್ರದೇಶದಲ್ಲಿ ನೋಡಿದ್ರು ಕೂಡ, ಯಾವ ಸ್ಥಳದಲ್ಲಿ ನೋಡಿದ್ರು ಕೂಡ ದೇವರ ಭಯವಿಲ್ಲದೆ ಜೀವಿಸುವ ಜನರನ್ನ ನಾವು ನೋಡ್ತೀವಿ. ನಮ್ಮ ಸುತ್ತಮುತ್ತ ಎಲ್ಲಿ ಹೋದ್ರೂ ಕೂಡ ದೇವರ ಭಯವಿಲ್ಲದೆ ತಮಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸುವ ಜನರನ್ನ ನಾವು ನೋಡ್ತಿರ್ತೀವಿ. ಅದಕ್ಕೆ ದೇವ್ರು ಏನಂತ ಹೇಳಿದ್ರು ಇಸ್ರಾಯೇಲರಿಗೆ, ಮೋಶೆಗೆ ಆಜ್ಞೆಗಳನ್ನು ಕೊಟ್ಟಾಗ ತಮ್ಮ ಮಕ್ಕಳಿಗೆ ಫಸ್ಟು ತಂದೆ ತಾಯಿಗಳು ದೇವರ ಆಜ್ಞೆಗಳನ್ನ ಕಲ್ತ್ಕೊಳ್ಬೇಕು. ಆ ಆಜ್ಞೆಗಳನ್ನ ಕಲ್ತ್ಕೊಂಡು ಹಂಗೆ ಇರ್ಬೇಕಾ? ಇಲ್ಲ, ತಮ್ಮ ಮಕ್ಕಳಿಗೆ ಹೋಗುವಾಗಲೂ ಬರುವಾಗಲೂ ಮಲಗುವಾಗಲೂ ಏಳುವಾಗಲೂ ಪ್ರತಿಯೊಂದು ಸಂದರ್ಭದಲ್ಲಿಯೂ ದೇವರ ಆಜ್ಞೆಗಳನ್ನ ತಿಳಿಸ್ಕೊಡ್ಬೇಕು. ಯಾವಾಗಿಂದ ತಿಳಿಸ್ಕೊಡ್ಬೇಕು? ಚಿಕ್ಕ ವಯಸ್ಸಿನಿಂದಲೇ ದೇವರ ಆಜ್ಞೆಗಳನ್ನ ತಿಳಿಸಿಕೊಡುತ್ತಾ ಬರುವಾಗ ಆ ಮಕ್ಕಳು ಏನ್ ಮಾಡ್ತಾರೆ? ದೇವರ ಭಯದಲ್ಲಿ ಬೆಳೀತಾರೆ. ದೇವರ ಭಯದಲ್ಲಿ. ಹೌದು, ದೇವರು ಪ್ರೀತಿ ಸ್ವರೂಪನೂ ಹೌದು, ಪಾಪವನ್ನು ನೋಡಿದಾಗ ಉಗ್ರ ಸ್ವರೂಪನೂ ಹೌದು. ಅದಕ್ಕೋಸ್ಕರ ನಾವು ಪಾಪದಿಂದ ದೂರ ಇರಬೇಕು. ಅದೇ ರೀತಿ ದೇವರಲ್ಲಿ ಭಯಭಕ್ತಿಯಿಂದ ನಡಿಬೇಕು ಅಂತ ತಿಳ್ಕೊಳ್ತಾರೆ. ಇವಾಗ ದೇವರಿಗೆ ಭಯ ಪಡುವುದರಿಂದ ಯಾವ ಪ್ರಯೋಜನಗಳಾಗ್ಬೋದು ಅಂತ ನಾವು ನೋಡೋದಾದ್ರೆ, ದೇವರಿಗೆ ಭಯ ಪಡುವುದರಿಂದ ನಾವೇನ್ ಮಾಡ್ತೀವಿ? ಪಾಪದಿಂದ ದೂರ ಇರ್ತೀವಿ. ನಾವು ಇನ್ನೊಂದು ವಚನವನ್ನ ನೋಡ್ಕೊಳ್ಳೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 20ನೇ ವಚನ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 20ನೇ ವಚನ. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ಸಾಕು. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ. ಇಲ್ಲಿ ನಾವು ನೋಡ್ಬೋದು, ದೇವ್ರ ಏನಂತ ಮೋಶೆ ಮೂಲಕ ದೇವ್ರ ಏನನ್ನ ತಿಳಿಸ್ತಾ ಇದ್ದಾರೆ? ಭಯಪಟ್ಟು ಅಂದ್ರೆ ನಾವು ದೇವರಿಗೆ ಭಯ ಪಡುವುದರಿಂದ ಏನು ಪ್ರಯೋಜನ ಆಗ್ತಿದೆ? ನಾವು ಪಾಪದಿಂದ ದೂರ ಇರ್ತೀವಿ. ಪಾಪವನ್ನು ಮಾಡುವಾಗ, ಇವಾಗ ನಾವ್ ಎಲ್ಲೇ ಹೋಗ್ಬೇಕಾದ್ರೆ ಅಥವಾ ಮಾತನಾಡ್ಬೇಕಾದ್ರೆ ಅಥವಾ ನಮ್ಮ ಸುತ್ತಮುತ್ತಲು ಯಾರ ಜೊತೆಲೆ ಆದ್ರೂ ಇರ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ಏನಾರು ಒಂದು ಮಾತನಾಡ್ಬೇಕಾದ್ರೂ ಕೂಡ ಅಥವಾ ಮೊಬೈಲ್ ನಲ್ಲಾಗಿರ್ಬೋದು, ಏನಾದ್ರೂ ನೋಡ್ಬೇಕಾದ್ರೆ, ದೇವ್ರು ಹೇಳಿದಾರೆ ಈ ತರ ಮಾತಾಡ್ಬಾರ್ದು, ಅವಾಗ ಏನ್ ಮಾಡ್ತೀವಿ? ದೇವರಿಗೆ ಭಯಪಟ್ಟು ಅಂತ ದೂರ ಇರ್ತೀವಿ. ಅದೇ ರೀತಿ ನಮ್ಮ ಸುತ್ತಮುತ್ತಲು ಎಲ್ಲೇ ಹೋದ್ರೂ ಕೂಡ ನಾವು ಏನ್ ಮಾಡ್ತೀವಿ? ಇನ್ನೊಬ್ಬರಿಗೆ ಮಾದರಿಯಾಗಿ ಜೀವಿಸ್ತೀವಿ. ಅವಾಗ ಇನ್ನೊಬ್ಬರು ನಮ್ಮನ್ನು ನೋಡುವಾಗ, ಹೌದು, ಕ್ರೈಸ್ತರೆಂದರೆ ಈ ರೀತಿ ಇರ್ಬೇಕು ಅಂತ ನಮ್ಮನ್ನು ನೋಡಿ ಅವರು ಬದಲಾಗಬೇಕು. ಕ್ರೈಸ್ತರೆಂದರೆ ಹಳೆ ಜೀವಿತವನ್ನ ಬಿಟ್ಟು, ಅಂದ್ರೆ ಬದಲಾಗಿ ಬದಲಿಸುವವರಾಗಿರ್ಬೇಕು. ಆ ರೀತಿ. ಅದಕ್ಕೋಸ್ಕರ ದೇವ್ರು ಏನಂತ ಹೇಳ್ತಿದ್ದಾರೆ? ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ. ಅದಕ್ಕೋಸ್ಕರ ನಾವು ಪಾಪವನ್ನು ಮಾಡುವುದಕ್ಕಿಂತ ಮುಂಚೆ ನಾವು ದೇವರಿಗೆ ಭಯಪಟ್ಟರೆ ಆ ಪಾಪವನ್ನ ಮಾಡುವುದಿಲ್ಲ. ಇವಾಗ ಅಕಸ್ಮಾತ್ ನಾವು ದೇವರಿಗೆ ಭಯಪಡದೆ ಪಾಪ ಮಾಡ್ತಿದೀವಿ, ದೇವರಿಗೆ ಭಯ ಪಡ್ತಿಲ್ಲ ಅನ್ನೋ ವಿಷಯ ಬಂದ್ರೆ ನಾವೇನ್ ಮಾಡ್ತಿದೀವಿ? ಪಾಪದ ಮೊದಲನೇ ಹೆಜ್ಜೆ ಹಾಕ್ತಿದೀವಿ ಅಂತ ಅರ್ಥ. ಇವಾಗ ತಂದೆ ತಾಯಿಗಳಿಗೆ ವಿಧೇಯರಾಗದೆ ಜೀವಿಸುವ ಮಕ್ಕಳನ್ನ ನಾವು ನೋಡ್ತೀವಿ. ಈಗ ನಿನ್ನೆ ಮೊನ್ನೆಲೆ ನಾವು ನೋಡ್ಬೋದು, ಒಬ್ಬ ಮಗನು ಏನ್ ಮಾಡಿದ್ದಾನೆ ಅಂದ್ರೆ, ತಮ್ಮ ತಂದೆ ತಾಯಿಗಳು ಕುಡಿಯುವುದಕ್ಕೆ
ದುಡ್ಡು ಕೊಟ್ಟಿಲ್ಲ, ಹಣವನ್ನ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ದಾನೆ, ತನ್ನ ತಾಯಿಯನ್ನ ಕೊಲೆ ಮಾಡಿದ್ದಾನೆ. ಅಥವಾ ಬೇರೆ ವಿಷಯದಲ್ಲಾಗಿರ್ಬೋದು, ತಂದೆ ತಾಯಿಗಳು ಹೇಳಿದ ಮಾತುಗಳನ್ನ ಕೇಳದೆ ಇರುವುದು, ಆಮೇಲೆ ತಂದೆ ತಾಯಿಗಳನ್ನ ಹೊಡೆಯುವುದು, ದೌರ್ಜನ್ಯ ಮಾಡುವುದು, ಅವರಿಗೆ ವಿಧೇಯರಾಗದೆ, ಅವರು ಹೇಳಿದ ಕೆಲಸಗಳನ್ನು ಮಾಡದೆ ಅವರ ಮನಸ್ಸನ್ನು ನೋಯಿಸುವುದು. ಈ ರೀತಿ ಮಕ್ಕಳು ಈ ದೇವರಿಗೂ ಭಯಪಡದೆ, ತಂದೆ ತಾಯಿಗಳಿಗೂ ಕೂಡ ವಿಧೇಯರಾಗದೆ ಜೀವಿಸುತ್ತಾ ಇರುವುದನ್ನ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತಿದ್ರೋ, ಈ ಕಾಲದಲ್ಲಿ ತಂದೆ ತಾಯಿಗಳಂದ್ರೆ ವ್ಯರ್ಥವಾಗಿ, ಅಂದ್ರೆ ತಂದೆ ತಾಯಿಗಳಂದ್ರೆ ಏನೋ ಅಪ್ಪ ಅಮ್ಮ ಅಂತ ಆ ರೀತಿ ಆ ಜವಾಬ್ದಾರಿ ಇಲ್ದಲೆ ಜೀವಿಸುವ ಮಕ್ಕಳನ್ನ ನಾವು ನೋಡ್ತೀವಿ. ಅದೇ ರೀತಿ ಶಿಕ್ಷಕರು, ಒಂದು ಕಾಲದಲ್ಲಿ ಶಿಕ್ಷಕರಂದ್ರೆ ಎಷ್ಟೋ ಭಯ ಪಡ್ತಿದ್ರು, ಅವರ ಮುಂದೆ ನಿಂತುಕೊಂಡು ಮಾತನಾಡುವುದಕ್ಕೂ ಕೂಡ ಹೆದರುತ್ತಿದ್ರು, ಅಂದ್ರೆ ಗೌರವ ಕೊಡ್ತಿದ್ರು ಅವರಿಗೆ. ಆದರೆ ಇಂದು ಏನಾಗಿದೆ ಅಂದ್ರೆ, ಶಿಕ್ಷಕರಂದ್ರೆ ಕೇವಲವಾಗಿಬಿಟ್ಟಿದ್ದಾರೆ. ಶಿಕ್ಷಕರನ್ನ ಕೊಲೆ ಮಾಡುವುದು, ಅವರನ್ನ ಎದುರಿಸುವುದು, ಅವರ ಮೇಲೆ ದೌರ್ಜನ್ಯ ಮಾಡುವುದನ್ನ ನಾವು ನೋಡ್ತೀವಿ. ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಏನಾಗಿದೆ ಅಂದ್ರೆ, ಒಬ್ಬ ಶಿಕ್ಷಕರು ಒಂದು ರೂಮಿನಲ್ಲಿ ಕ್ಲಾಸ್ ಮಾಡ್ತಿರ್ತಾರೆ. ಕ್ಲಾಸ್ ಮಾಡುವಾಗ ಪಕ್ಕದ ರೂಮಿನಲ್ಲಿ ತುಂಬಾ ಸೌಂಡ್ ಆಗ್ತಿದ್ರಿಂದ ಕ್ಲಾಸ್ ಅಲ್ಲಿಗೆ ನಿಲ್ಸಿ ಪಕ್ಕದ ರೂಮಿಗೆ ಹೋಗಿ, ಯಾಕೆ ಕೂಗಾಡ್ತಿದ್ದೀರಾ, ಈ ತರ ಕೂಗಾಡ್ಬಾರ್ದು, ಪಕ್ಕದ ರೂಮಿನಲ್ಲಿ ಕ್ಲಾಸ್ ಮಾಡ್ತಿದೀವಲ್ಲ ಅಂತ ಹೇಳಿದ್ದಕ್ಕೆ ಆ ರೂಮಿನಲ್ಲಿರುವಂತ ಇಬ್ಬರು ಹುಡುಗರು ಬಂದು ಏನ್ ಮಾಡ್ತಿದ್ದಾರೆ, ಆ ಶಿಕ್ಷಕನನ್ನ ಹೊಡೆದು ಕೊಲೆ ಮಾಡಿರುವಂತ ಘಟನೆಯನ್ನ ನಾವು ನೋಡ್ಬೋದು. ಯಾಕೆ ಅವರು ಕೊಲೆ ಮಾಡ್ತಿದ್ದಾರೆ ಅಂದ್ರೆ, ಅಲ್ಲಿಗೆ ಅವ್ರು ಏನ್ ಮಾಡ್ತಿದ್ದಾರೆ, ದೇವರಿಗೆ ಭಯ ಪಡ್ತಿಲ್ಲ. ದೇವರಿಗೆ ಭಯ ಪಡ್ತಿಲ್ಲ ಅಂದ್ರೆ ಅಲ್ಲಿ ಏನ್ ಮಾಡ್ತಿದ್ದಾರೆ, ಅವರು ಪಾಪವನ್ನ ಮಾಡ್ತಿದ್ದಾರೆ. ಈ ರೀತಿ ತಂದೆ ತಾಯಿಗಳಿಗೆ ವಿಧೇಯರಾಗದೆ, ಶಿಕ್ಷಕರಿಗೆ ಗೌರವನ ಕೊಡದೆ, ತಾವು ಅಂದುಕೊಂಡಿರುವ ರೀತಿಯಲ್ಲಿ ಜೀವನ ನಡೆಸುತ್ತಿರುವಂತ ಜನರನ್ನ, ಮಕ್ಕಳನ್ನ ನಾವು ಈಗಿನ ಕಾಲದಲ್ಲಿ ನೋಡ್ಬೋದು. ಈಗಿನ ಕಾಲ ಏನಾಗಿದೆ, ಕೊನೆ ದಿನಗಳಾಗಿವೆ. ಈ ಕೊನೆ ದಿನಗಳಲ್ಲಿ ಏನಾಗಿರ್ಬೇಕು, ನಾವೆಲ್ಲರೂ ಜಾಗ್ರತೆಯಿಂದ ಜೀವಿಸುವವರಾಗಿರ್ಬೇಕು ಈ ಕೊನೆ ದಿನಗಳಲ್ಲಿ. ಅಷ್ಟೇ ಅಲ್ಲ, ಈ ಕೊನೆ ದಿನಗಳಲ್ಲಿ ಜನರು ಪಾಪ ಮಾಡ್ತಿದಾರಲ್ಲ, ಈ ಪಾಪ ಮಾಡುತ್ತಿದ್ದ ಜನರ ಬಳಿಗೆ ದೇವರು ಅಂದು ಇಸ್ರಾಯೇಲರು ಪಾಪ ಮಾಡುವಾಗ, ಅಂದರೆ ದೇವರ ಮಾರ್ಗವನ್ನ ಬಿಟ್ಟು ನಡೆಯುವಾಗ, ದೇವರ ಆಜ್ಞೆಗಳನ್ನು ಪಾಲಿಸದೇ ಇದ್ದಾಗ ದೇವರು ಏನ್ ಮಾಡ್ತಿದ್ರು, ಪ್ರವಾದಿಗಳನ್ನ ಕಳಿಸ್ಕೊಡ್ತಿದ್ರು. ಪ್ರವಾದಿಗಳನ್ನ ಕಳಿಸಿ ಏನ್ ಮಾಡ್ತಿದ್ರು, ನೀವು ಮಾಡ್ತಿರೋ ತಪ್ಪುಗಳನ್ನ ತಿದ್ಕೊಳ್ಳಿ, ನಿಮ್ಮ ಪಾಪದಿಂದ ದೂರವಿರಿ ಅಂತ ಪ್ರವಾದಿಗಳ ಮೂಲಕ ದೇವರು ಇಸ್ರಾಯೇಲರಿಗೆ ಬದಲಾಗಲು ಅವಕಾಶವನ್ನ ಕೊಡ್ತಿದ್ರು. ಅದೇ ರೀತಿ ಇಸ್ರಾಯೇಲರು ಏನ್ ಮಾಡಿದ್ರು, ಬದಲಾಗಲಿಲ್ಲ. ಅದೇ ರೀತಿ ಈಗಿನ ಕಾಲದಲ್ಲೂ ಕೂಡ ಏನ್ ಮಾಡ್ತಿದ್ದಾರೆ ದೇವರು, ಅವಾಗ ಇಸ್ರಾಯೇಲರಿಗೆ ಪ್ರವಾದಿಗಳನ್ನ ಕಳಿಸ್ಕೊಡ್ತಿದ್ರು. ಈಗ ಈಗಿನ ಕಾಲದಲ್ಲೂ ಕೂಡ ಭಕ್ತರ ಮೂಲಕ, ಸುವಾರ್ತೆಗಳ ಮೂಲಕ, ಅಥವಾ ಕರಪತ್ರಗಳ ಮೂಲಕ, ಯೂಟ್ಯೂಬ್ ಕ್ಲಾಸ್ಗಳ ಮೂಲಕ, ಆಮೇಲೆ ಪ್ರತಿದಿನ ವಾಕ್ಯದ ಮೂಲಕ ದೇವ್ರು ಏನ್ ಮಾಡ್ತಿದ್ದಾರೆ, ನಾವು ಭಯಪಟ್ಟಿ ಭಕ್ತಿಯಿಂದ ಜೀವಿಸುವರಾಗಿರಬೇಕು, ದೇವರಿಗೆ ವಿಧೇಯರಾಗಿ ನಾವು ಜೀವಿಸಬೇಕಂತ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ದೇವರು ಏನ್ ಮಾಡ್ತಿದ್ದಾರೆ, ನಮಗೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಹೌದಲ್ವಾ? ದೇವರು ಯಾವುದಾದ್ರೂ ಒಂದು ನಾಶನವನ್ನ ಉಂಟು ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ದೇವರು ಅದಕ್ಕಿಂತ ಮುಂಚೆ ಎಷ್ಟೋ ಸಾರಿ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ ದೇವರು. ಅದಕ್ಕೆ ಉದಾಹರಣೆಯಾಗಿ ಸತ್ಯವೇದದಲ್ಲಿ ಇನ್ನೊಂದು ನೋಡಿಕೊಳ್ಳೋಣ, ಇನ್ನೊಂದು ವಚನವನ್ನ. ಆದಿಕಾಂಡ 6ನೇ ಅಧ್ಯಾಯ 13ನೇ ವಚನ. ಆದಿಕಾಂಡ 6ನೇ ಅಧ್ಯಾಯ 13ನೇ ವಚನ. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು? ಅದಲ್ಲ, ಆದಿಕಾಂಡ 6ನೇ ಅಧ್ಯಾಯ 13ನೇ ವಚನ. ಆಗ ದೇವರು ನೋಹನಿಗೆ, ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ನಿರ್ಣಯಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿ ಅದೇ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನೀನು ತುರಾಯಿ ಥ್ಯಾಂಕ್ ಯು ಸೊಲೊಮನ್.
ಈ ವಚನಕ್ಕಿಂತ ಮುಂಚೆ 9ನೇ ವಚನವನ್ನು ಓದಿಕೊಳ್ಳೋಣ. ನೋಹನ ಚರಿತ್ರೆಯು. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ದೇವ್ರ ನೋಹನ ಬಗ್ಗೆ ಏನಂತ ಬರ್ಸಿದರೆ, ಅವನ ಕಾಲದಲ್ಲಿ ಅಂದ್ರೆ ಅವನು ಜೀವಿಸುವ ಕಾಲದಲ್ಲಿ ಭೂಲೋಕದಲ್ಲಿ ಅವನೊಬ್ಬನೇ ನೀತಿವಂತನಾಗಿ ದೇವರಿಗೆ ಕಾಣಿಸಿಕೊಂಡಿದ್ದಾನೆ. ಅದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾರೆ, ನೋಹನ ಬಳಿಗೆ ಬಂದ್ಬಿಟ್ಟು ಈಗ 13ನೇ ವಚನವನ್ನ ಓದ್ಕೊಳ್ಳೋಣ. ಆಗ ದೇವರು ನೋಹನಿಗೆ, ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುತ್ತೇನೆ ಅಂತ ದೇವ್ರು ಹೇಳ್ತಾರೆ. ಭೂಲೋಕದಲ್ಲಿ ಜನರೆಲ್ಲ ಏನಾಗಿದ್ದಾರೆ, ತುಂಬಾ ಕೆಟ್ಟು ಹೋಗಿದ್ದಾರೆ. ಅದು ದೇವ್ರು ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟು ನೋಹನ ಬಳಿಗೆ ಬಂದು, ಈ ರೀತಿ ನಾನು ಜಲಪ್ರಳಯನ ಉಂಟು ಮಾಡ್ತೀನಿ, ನೀನು ಏನ್ ಮಾಡ್ಬೇಕು, ನಾವೆಯನ್ನ ಕಟ್ಬೇಕು ಅಂತ ದೇವ್ರು ಏನ್ ಮಾಡ್ತಾರೆ, ನೋಹನಿಗೆ ಆಜ್ಞೆಯನ್ನ ಕೊಡ್ತಾರೆ. ಅದೇ ರೀತಿ ನೋಹನು ಏನ್ ಮಾಡ್ತಾನೆ, ನಾವೆಯನ್ನ ಕಟ್ತಾನೆ. ಎಷ್ಟು ವರ್ಷ ಕಟ್ತಾನೆ? 100 ವರ್ಷಗಳ ಕಾಲ ನೋಹನ್ ಏನ್ ಮಾಡ್ತಾನೆ, ನಾವೆಯನ್ನ ಕಟ್ತಾನೆ. ಬರೀ ನೋಹನು ನಾವೆಯನ್ನ ಕಟ್ತಿದ್ನ? ಇಲ್ಲ, ನಾವೆಯನ್ನ ಕಟ್ಟುವುದರ ಜೊತೆಗೆ ತನ್ನ ಕೆಲಸವನ್ನು ಮಾಡುತ್ತಾ ಏನ್ ಮಾಡ್ದ, ದೇವರ ಬಗ್ಗೆ ಅಂದ್ರೆ ಜನರ ಬಳಿಗೆ ಹೋಗಿ ಏನ್ ಮಾಡ್ತಿದ್ದ, ದೇವರು ಜಲಪ್ರಳಯನ ಉಂಟು ಮಾಡ್ತಿದ್ದಾರೆ. ಅಂದ್ರೆ ಜಲಪ್ರಳಯ ಉಂಟು ಮಾಡೋದ್ರ ಮುಖಾಂತರ ಈ ಭೂಮಿಯಲ್ಲಿರುವಂತ ಎಲ್ಲಾ ಜನರು, ಎಲ್ಲಾ ಪ್ರಾಣಿಗಳು ಎಲ್ಲವೂ ಕೂಡ ನಾಶ ಆಗುತ್ತೆ. ಅದಕ್ಕೋಸ್ಕರ ನಾವೆಯನ್ನ ನಾವು ಕಟ್ತಿದೀವಿ. ಈ ನಾವೆ ಒಳಗೆ ಯಾರ್ಯಾರು ಬಂದು ಸೇರ್ತಾರೋ ಅವ್ರು ಏನ್ ಮಾಡ್ತಾರೆ, ರಕ್ಷಣೆಯನ್ನ ಹೊಂದ್ಕೊಳ್ತಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನಾವೆ ಒಳಗೆ ಬನ್ನಿ ಅಂತ ಪ್ರತಿಯೊಬ್ಬರ ಬಳಿಗೆ ನೋಹನು ಏನ್ ಮಾಡ್ದ, 100 ವರ್ಷಗಳ ಕಾಲ ಸುವಾರ್ತೆಯನ್ನ ಸಾರ್ತಾನೆ. 100 ವರ್ಷಗಳ ಕಾಲ ದೇವರಿಗೆ ಭಯಪಡಿ, ನಿಮ್ಮ ಪಾಪದಿಂದ ದೂರವಿರಿ, ಕೆಟ್ಟು ಹೋಗಬೇಡಿರಿ, ಪಾಪದಿಂದ ದೂರವಿದ್ದು ಭಯ ಭಕ್ತಿಯಿಂದ ನಡ್ಕೊಳ್ಳಿ ಅಂತ ದೇವರ ಬಗ್ಗೆ 100 ವರ್ಷಗಳ ಕಾಲ ಸುವಾರ್ತೆ ಸಾರಿದ್ರು ಕೂಡ ಜನರೆಲ್ಲ ನೋಹನಿಗೆ ಏನ್ ಮಾಡ್ತಿದ್ರು, ಹಾಸ್ಯ ಮಾಡ್ತಿದ್ರು. ನೀನು ಜಲಪ್ರಳಯ ಆಗುತ್ತಾ, ಹೋಗು ಅಂತ ನೋಹನನ್ನ ಏನ್ ಮಾಡ್ತಿದ್ರು, ಹುಚ್ಚ ಅನ್ಕೊಂಡು ಅವನನ್ನ ಹಾಸ್ಯ ಮಾಡೋದಾಗಿರ್ಬೋದು, ಅಪಹಾಸ್ಯ ಮಾಡಿ ಅವನ ಮಾತುಗಳಿಗೆ ಕಿವಿಗೊಡ್ತಾನೆ ಇರ್ಲಿಲ್ಲ. ಅವನ ಮಾತುಗಳಿಗೆ ಕಿವಿಗೊಡ್ತಿಲ್ಲ ಅಂದ್ರೆ ಯಾರ ಮಾತಿಗೆ ಕಿವಿಗೊಡ್ತಿಲ್ಲ ಅವರು? ದೇವರ ಮಾತಿಗೆ ಕಿವಿಗೊಡ್ದಲೆ ತಮ್ಮ ಕಾರ್ಯಗಳಲ್ಲೇ ತಾವು ಜೀವಿಸುತ್ತಾ, ತಮ್ಮ ಕಾರ್ಯಗಳನ್ನು ಮಾಡಿಕೊಂಡು, ಕುಡಿಯುತ್ತಾ, ತಿನ್ನುತ್ತಾ, ಮದ್ವೆ ಮಾಡ್ಕೊಂಡು ಈ ರೀತಿ ಜೀವಿಸುತ್ತಾ ಇರ್ತಾರೆ ಜಲಪ್ರಳಯ ಆಗುವವರೆಗೂ. ದೇವರು 100 ವರ್ಷಗಳ ಕಾಲ ನೋಡಿದ್ರು. ನೋಹನನ ಮಾತು ಕೇಳಿ ಯಾರಾದ್ರೂ ಬದಲಾಗ್ತಾರೇನೋ, ಯಾರಾದ್ರೂ ನಾವೆಯೊಳಗೆ ಸೇರ್ತಾರೇನೋ. ಇವಾಗಲ್ಲ ನಾಳೆ, ಅಥವಾ ಇವಾಗ 50 ವರ್ಷ ಆಯ್ತು, ಈ 60 ವರ್ಷ ಆಯ್ತು, ಅಲ್ಲಿವರೆಗೂ ದೇವ್ರು ಏನ್ ಮಾಡ್ತಿದ್ರು, ಬದಲಾಗ್ತಾರೆ ನನ್ ಮಕ್ಳು. ಈ ನೋಹನೆ ಈ ಊರಿಗೆ ಹೋಗಿ ಸುವಾರ್ತೆನ ಸಾರು, ನೋಹನೆ ಈ ಊರಿಗೆ ಹೋಗಿ ನೀನ್ ಸುವಾರ್ತೆ ಸಾರು, ಅಲ್ಲಾದ್ರೂ ಕೂಡ ಬದಲಾಗ್ತಾರೇನೋ, ತಮ್ಮ ಪಾಪದಿಂದ ದೂರವಿದ್ದು ಭಯ ಭಕ್ತಿಯಿಂದ ನಡ್ಕೊಳ್ತಾರೇನೋ ಅಂತ ದೇವರು ಪ್ರತಿದಿನ ಪ್ರತಿ ಕ್ಷಣ ಎದುರು ನೋಡ್ತಿದ್ರು 100 ವರ್ಷಗಳ ಕಾಲ. ಅಂದ್ರೆ ಜಲಪ್ರಳಯ ಉಂಟು ಮಾಡೋದಕ್ಕಿಂತ ಮುಂಚೆ. ಆದ್ರೆ ಯಾರು ಕೂಡ ದೇವರ ಮಾತಿಗೆ ಕಿವಿಗೊಡ್ಲಿಲ್ಲ. ದೇವರು ಎಲ್ಲಿವರೆಗೂ ಕಾದ್ರು ಅಂದ್ರೆ, ನಾವು ಇನ್ನೊಂದು ವಚನವನ್ನ ನೋಡಿಕೊಳ್ಳೋಣ. ಆದಿಕಾಂಡ 7ನೇ ಅಧ್ಯಾಯ 16ನೇ ವಚನ. ಆದಿಕಾಂಡ 7ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ಕೊಳ್ಳೋಣ. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಹೆಣ್ಣು ಈಮೆರೆಗೆ ಸೇರಿದು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಮತ್ತೊಂದ್ಸರಿ ಓದ್ಕೊಳ್ಳೋಣ. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು.
ದೇವರು ಈ ಪ್ರಕೃತಿಯಲ್ಲಿ ಎಲ್ಲಾ ಪ್ರಾಣಿಗಳು ದೇವರು ಯಾರ್ಯಾರಿಗೆ ಅಪ್ಪಣೆ ಕೊಟ್ಟಿದೆಯೋ ಆ ಎಲ್ಲಾ ಪ್ರಾಣಿಗಳು ಬಂದು ಸೇರಿದ್ವು. ಆದರೆ ದೇವರು ಎಷ್ಟೋ ಪ್ರೀತಿಯಿಂದ, ಎಷ್ಟೋ ಆಸೆಯಿಂದ ಉಂಟು ಮಾಡಿದಂತ ಮನುಷ್ಯರು ಮಾತ್ರ ದೇವರ ಮಾತಿಗೆ ಒಳಪಡದಲೆ, ದೇವರ ಮಾತಿಗೆ ಕಿವಿಗೊಡದೆ ಏನ್ ಮಾಡಿದ್ರು, ತಮ್ಮ ಕಾರ್ಯದಲ್ಲೇ ತಾವು ಮುಳುಗಿ ಹೋಗಿದ್ರು. ಆದರೆ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿ ಕೀಟ ಎಲ್ಲ ದೇವರ ಮಾತಿಗೆ ಒಳಪಟ್ಟು ನಾವೇ ಅಲ್ಲಿ ಬಂದು ಸೇರಿದ್ವು. ನಾವೆಯ ಬಾಗಿಲನ್ನು ಯಾರು ಮುಚ್ಚಿದ್ರು? ದೇವರು ಮುಚ್ಚಿದ್ರು. ನೋಹನೇ ಬಾಗಿಲು ಮುಚ್ಚಿಕೊಳ್ಬೋದಾಗಿತ್ತಲ್ವಾ? ನೋಹನನ್ನ ಒಳಗಿಟ್ಟು ಕೊನೆಯದಾಗಿ ಬಾಗಿಲು ಇನ್ನೇನು ಮುಚ್ಚಬೇಕು, ದೇವರೇ ನಾನ್ ಮುಚ್ತೀನಿ ಅಂತ ಅಲ್ಲಿವರೆಗೂ ಕಾದ್ರು. ಬಾಗಿಲು ಮುಚ್ಚುವರೆಗೂ ಕೂಡ ದೇವ್ರನ್ ಮಾಡಿದ್ರು, ಎಲ್ಲ ಪ್ರಾಣಿಗಳು ಬಂದ್ವು. ಇನ್ನು ಯಾರು ಒಬ್ರಾರ ಬರ್ಬೋದೇನೋ ನನ್ನ ಮಾತಿಗೆ ಇವಾಗ್ಲಾರ ಭಯಪಟ್ಟು ನೋಹನನ ಮೂಲ ಕೇಳಿದ ಮಾತುಗಳನ್ನ ಯಾರಾದ್ರೂ ಕೂಡ ಆಲೋಚನೆ ಮಾಡಿ ದೇವರಿಗೆ ಭಯಪಟ್ಟು ಇವಾಗ್ಲಾರ ಬರ್ತಾರೇನಂತ ದೇವ್ರ ಎದುರು ನೋಡಿ ನೋಡಿ ಬರದೇ ಇರುವುದನ್ನ ನೋಡಿ ಎಲ್ಲಾ ಪ್ರಾಣಿಗಳು ಬಂದ್ವು. ನೋಹನ ಕುಟುಂಬವು ಕೂಡ ನಾವೆಯೊಳಗೆ ಸೇರ್ತು. ಆದ್ರೆ ದೇವರ ಕುಟುಂಬವಾದಂತ ಬೇರೆ ಜನರು ಯಾರು ಕೂಡ ದೇವರ ಮಾತಿಗೆ ಕಿವಿಗೊಡದಲೆ, ದೇವರ ಮಾತನ್ನ ಕೇಳ್ದಲೆ ಏನ್ ಮಾಡಿದ್ರು, ತಮ್ಮ ಕಾರ್ಯದಲ್ಲಿ ಮುಳುಗಿ ದೇವರ ಮಾತಿಗೆ ಕಿವಿಗೊಡದಲೆ ಜೀವಿಸುತ್ತಾ ಇದ್ರು. ಅವಾಗ ದೇವರು ನೋಡಿ ಏನ್ ಮಾಡಿದ್ರು, ನಾವೇ ಬಾಗಿಲನ್ನ ಮುಚ್ಚಿದ್ರು. ದೇವರಿಗೆ ಭಯಪಟ್ಟು ಜೀವಿಸುವುದಾದರೆ ನಾವು ಪಾಪದಿಂದ ದೂರ ಇರ್ತೀವಿ. ಇನ್ನೊಂದು ಉದಾಹರಣೆ ನೋಡ್ಕೊಳ್ಳೋದಾದ್ರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಯೋಸೇಫನ ಚರಿತ್ರೆ. ಯಾಕೋಬನಿಗೆ 12 ಜನ ಮಕ್ಕಳಲ್ಲಿ ಯೋಸೇಫನು ಕೂಡ ಒಬ್ಬ. ಅವನು ವೃದ್ಧಾಪ್ಯದಲ್ಲಿ ಯೋಸೇಫನು ಹುಟ್ಟಿರೋದ್ರಿಂದ ಅವನ ಮೇಲೆ ಹೆಚ್ಚು ಪ್ರೀತಿಯನ್ನ ಇಟ್ಟಿರ್ತಾನೆ. ಹಾಗಾಗಿ ಯೋಸೇಫನ ಮೇಲೆ ಹೆಚ್ಚು ಪ್ರೀತಿಯನ್ನು ಇಟ್ಟಿದ್ದರಿಂದ ಅವ್ರ ಅಣ್ಣಂದಿರೆಲ್ಲ ಏನ್ ಮಾಡ್ತಾರೆ, ಯೋಸೇಫನನ್ನ ಕಂಡ್ರೆ ಆಗ್ತಿರಲ್ಲ. ಯಾಕೆ? ಅವರು ದೇವರಿಗೆ ಭಯಪಟ್ಟಿದ್ರೆ ಯೋಸೇಫನನ್ನ ಏನ್ ಮಾಡ್ತಿದ್ರು, ಏನಾಗಲ್ಲ, ನಮ್ಮ ತಮ್ಮನೇ ಅಲ್ವಾ, ಚಿಕ್ಕವನೇ ಅಲ್ವಾ, ಏನಾಗಲ್ಲ ಅಂತ ಅಪ್ಪ ಹೆಚ್ಚಾಗಿ ಪ್ರೀತಿ ಮಾಡಿದ್ರು ಏನಾಗಲ್ಲ ಅಂತ ಅನ್ಕೊಳ್ಬೋದಾಗಿತ್ತು. ಆದ್ರೆ ಅವರು ದೇವರಿಗೆ ಭಯ ಪಡ್ಲಿಲ್ಲ. ಯೋಸೇಫನನ್ನ ಏನ್ ಮಾಡಿದ್ರು, ಅವನನ್ನು ಕೊಲ್ಬೇಕು ಅಂತ ಅನ್ಕೊಂಡ್ರು. ದೇವರ ಕೃಪೆಯಿಂದ ಐಗುಪ್ತ ದೇಶಕ್ಕೆ ಹೇಗೋ ಮಾರ್ತಾರೆ. ಮಾರಿದಂತ ಆ ಮಾರಾಟಗಾರನು ಪೋಟಿಫರನಿಗೆ ಏನ್ ಮಾಡ್ತಾನೆ, ಯೋಸೇಫನನ್ನ ಮಾರ್ತಾನೆ. ಆದ್ರೂ ಕೂಡ ಯೋಸೇಫನು, ನನಗೆಲ್ಲ ಈ ರೀತಿ ಅಣ್ಣಂದ್ರು ನನಗೆ ಮೋಸ ಮಾಡಿದ್ರು, ನನ್ನ ಆ ರೀತಿ ಮಾರಾಟಗಾರನು ಕೂಡ ನನಗೆ ಮೋಸ ಮಾಡ್ದ, ಈ ರೀತಿ ನನ್ನ ಜೀವಿತದಲ್ಲಿ ಯಾಕೆ ಈ ರೀತಿ ಆಗ್ತಿದೆ ಅಂತ ದೇವರಿಗೆ ದೂರವಾಗ್ಲಿಲ್ಲ. ದೇವರಿಗೆ ಏನ್ ಮಾಡ್ದ, ಇನ್ನೂ ಹೆಚ್ಚಾಗಿ ವಿಧೇಯನಾದ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದ್ರು ಕೂಡ ಏನ್ ಮಾಡ್ದ, ದೇವರಿಗೆ ಏನು ಪರವಾಗಿಲ್ಲ, ನಾನ್ ದೇವರಲ್ಲಿ ಇನ್ನೂ ಹೆಚ್ಚಾಗಿ ಜೀವಿಸ್ತೀನಿ, ನಾನು ಏನು ಸಮಸ್ಯೆಗಳು ಬಂದರೂ ಕೂಡ ಏನ್ ಮಾಡ್ತೀನಿ, ನಾನ್ ದೇವರಲ್ಲೇ ಇರ್ತೀನಿ ಅಂತ ಅನ್ಕೊಂಡ. ಅದೇ ರೀತಿ ಅವನು ಐಗುಪ್ತ ದೇಶದಲ್ಲಿ ಪಾಪವು ಈ ಯೋಸೇಫನನ್ನ ಹೇಗಾದ್ರೂ ಕೂಡ ನಾನು ಪಾಪದಲ್ಲಿ ಬೀಳಿಸ್ಬೇಕು, ದೇವರ ಭಯದಿಂದ ಇವನನ್ನ ತಪ್ಪಿಸ್ಬೇಕಂತ ಪೋಟಿಫರನ ಹೆಂಡತಿಯ ಮೂಲಕ ಅವನನ್ನ ಪಾಪದಲ್ಲಿ ಬೀಳಿಸಬೇಕಂತ ಅನ್ಕೊಂಡ್ರು ಕೂಡ ಅದು ಆಗೋದಿಲ್ಲ. ಅವನ ಅಲ್ಲಿಯೂ ಕೂಡ ಏನ್ ಮಾಡ್ದ, ದೇವರಿಗೆ ವಿಧೇಯನಾಗಿ ದೇವರಿಗೆ ಭಯಪಟ್ಟು ಆ ಪಾಪದಿಂದ ದೂರ ಹೋದ. ಅದೇ ರೀತಿ ನಾವು ಕೂಡ ಪಾಪದಿಂದ ದೂರ ಇರುವವರಾಗಿರಬೇಕು. ಅಮೋಸನು ಬರೆದ ಗ್ರಂಥ 4ನೇ ಅಧ್ಯಾಯ 6ರಿಂದ 13ನೇ ವಚನದವರೆಗೂ. ಅಮೋಸನು ಬರೆದ ಗ್ರಂಥ 4ನೇ ಅಧ್ಯಾಯ 6ರಿಂದ 13ನೇ ವಚನ. ನಿಮ್ಮ ಊರುಗಳೆಲ್ಲ ನಿಮ್ಮ ಹಲ್ಲಿಗೆ ಏನು ಸಿಕ್ಕದಂತೆಯೂ ನಿಮ್ಮ ಸಕಲ ನಿವಾಸಿಗಳಲ್ಲಿ ಅನ್ನದ ಕೊರತೆಯಾಗುವ ಹಾಗೂ ಮಾಡಿದೆನು. ಈಗ ನೀವು ನನ್ನ ಕಡೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದೆನು. ಒಂದು ಊರಿನ ಮೇಲೆ ಮಳೆಯಾಗುವಂತೆಯೂ ಇನ್ನೊಂದು ಊರಿನ ಮೇಲೆ ಮಳೆಯಾಗದಂತೆಯೂ ಮಾಡಿದೆನು. ಒಬ್ಬನ ಹೊಲದಲ್ಲಿ ಮಳೆಯಾಯಿತು, ಮಳೆಯಾಗದ ಹೊಲವು ಬಾಡಿ ಹೋಯಿತು. 2-3 ಊರಿನವರು ನೀರು ಕುಡಿಯುವುದಕ್ಕೆ ಮತ್ತೊಂದು ಊರಿಗೆ ಬೆಳಲುತ್ತಾ ಹೋಗುತ್ತಿದ್ದರು. ಬಾಯಾರಿಕೆ ತೀರಲಿಲ್ಲ. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ನಿಮ್ಮನ್ನು ಬೂದಿಯಿಂದಲೂ ಬಿಸಿ ಗಾಳಿಯಿಂದಲೂ ಬಾಧಿಸಿದೆನು. ನಿಮ್ಮ ಲೆಕ್ಕವಿಲ್ಲದ ವನ, ದ್ರಾಕ್ಷಿಯ ತೋಟವು, ಅಂಜೂರದ ಗಿಡ, ಎಣ್ಣೆಯ ಮರ
ಇವುಗಳನ್ನು ಮಿಡತೆಯು ತಿಂದು ಬಿಟ್ಟಿತು. ಈಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಸಾಕು ಓದ್ಬೇಕಾ ಸಿಸ್ಟರ್. ಕಮಲ? ಸಾಕು ಸಿಸ್ಟರ್. ಇಲ್ಲಿ ನಾವು ನೋಡ್ಬೋದು, ಇಸ್ರೇಲರು ಬದಲಾಗಬೇಕೆಂದು ದೇವರು ಕ್ಷಾಮಗಳನ್ನ ತಂದ್ರು ಕೂಡ ಮಳೆ ಒಂದು ಪ್ರದೇಶದಲ್ಲಿ ಬರುವಂತೆ ಇನ್ನೊಂದು ಪ್ರದೇಶದಲ್ಲಿ ಮಳೆ ಬರದ ಹಾಗೆ ದೇವರು ಅವರನ್ನು ಭಯಪಡಿಸುವುದರ ಮುಖಾಂತರ ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರ ಅವರು ಬದಲಾಗ್ತಾರೇನೋ ಅಂತ ನೋಡಿದ್ರು ಕೂಡ ಇಸ್ರೇಲರು ಏನ್ ಮಾಡಿದ್ರು, ಇಸ್ರೇಲರು ದೇವರಿಗೆ ವಿಧೇಯರಾಗದೆ ಭಯಪಡದೆ ಏನ್ ಮಾಡಿದ್ರು, ಇನ್ನೂ ಹೆಚ್ಚಾಗಿ ಪಾಪಗಳನ್ನ ಮಾಡುತ್ತಿರುವಂತದನ್ನ ನಾವು ನೋಡ್ಬೋದು. ಅವಾಗ ಇಸ್ರೇಲರಿಗೆ ಯಾವ ರೀತಿ ಮಳೆ ಬರದ ರೀತಿಯಲ್ಲಿ, ರೋಗಗಳು ಬರುವ ರೀತಿಯಲ್ಲಿ ಈ ರೀತಿ ದೇವರು ಎಚ್ಚರಿಕೆಯನ್ನ ಕೊಡ್ತಿದ್ರು. ಅದೇ ರೀತಿ ಈಗಿನ ಕಾಲದಲ್ಲೂ ಕೂಡ ಕೊರೋನಾ ಆಗಿರ್ಬೋದು, ಕ್ಯಾಲಿಫೋರ್ನಿಯಾದಲ್ಲಿ ಆದಂತ ದುರ್ಘಟನೆ, ಭೂಕಂಪಗಳು, ಆಮೇಲೆ ವಿವಿಧ ರೀತಿಯ ರೋಗಗಳು, ಬೆಳೆಗಳಿಗೆ ಬರುವಂತ ರೋಗಗಳು, ಈ ರೀತಿಯಲ್ಲಿ ದೇವರು ಏನ್ ಮಾಡ್ತಿದ್ದಾರೆ, ನಿಮ್ಮ ಪಾಪಗಳಿಂದ ದೂರವಿದ್ದು ಭಯಭಕ್ತಿಯಿಂದ ನಡ್ಕೊಳ್ರಿ ಅಂತ ಪ್ರತಿಯೊಬ್ಬರಿಗೂ ದೇವರು ಏನ್ ಮಾಡ್ತಿದ್ದಾರೆ, ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಎಚ್ಚರಿಕೆಯಿಂದ ನಾವು ಜೀವಿಸುವವರಾಗಿರ್ಬೇಕು. ಅದೇ ರೀತಿ ಅಪೊಸ್ತಲ ಕೃತ್ಯಗಳಲ್ಲಿ ಕೂಡ ನಾವು ನೋಡ್ಬೋದು, ಪೇತ್ರ ಯೋಹನರು ಏನ್ ಮಾಡ್ತಿರ್ತಾರೆ, ದೇವರ ಬಗ್ಗೆಯನ್ನ, ದೇವರ ಸುವಾರ್ತೆಯನ್ನು ಸಾರುವಾಗ ಯಹೂದ್ಯರು ಬಂದ್ಬಿಟ್ಟು, ನೀವು ಯೇಸು ಕ್ರಿಸ್ತನ ಹೆಸರನ್ನ ಎತ್ತಬಾರ್ದು, ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಯಾವ ಕಾರ್ಯಗಳನ್ನು ಕೂಡ ನೀವು ಮಾಡಬಾರ್ದು ಅಂತ ಯಹೂದ್ಯರು ಬಂದು ಪೇತ್ರ ಯೋಹಾನರಿಗೆ ಆಜ್ಞೆಯನ್ನು ಕೊಟ್ಟಾಗ, ಅಥವಾ ಪೇತ್ರ ಯೋಹಾನರಿಗೆ ಹೇಳಿದಾಗ, ಅವಾಗ ಪೇತ್ರ ಯೋಹಾನರು ಏನಂತ ಹೇಳ್ತಾರೆ ಅಂದ್ರೆ, ನಿಮ್ಮ ಮಾತು ಕೇಳುವುದು ಲೇಸೋ, ದೇವರ ಮಾತು ಕೇಳುವುದು ಲೇಸೋ, ದೇವರ ಮಾತು ಕೇಳುವುದು ನ್ಯಾಯ, ಮಾತುಗಳನ್ನು ಕೇಳಿ ದೇವರ ಮಾತು ಕೇಳದೆ ಇರುವುದು ನ್ಯಾಯವೋ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಪೇತ್ರ ಯೋಹಾನರು ಏನಂತ ಅಂತಾರೆ ಅಂದ್ರೆ, ನಮ್ಮ ಉಸಿರು ಇರುವವರೆಗೂ, ಅಂದ್ರೆ ಈ ಜೀವ ಇರುವವರೆಗೂ ನಾವು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುತ್ತಾ ದೇವರ ಸುವಾರ್ತೆಯನ್ನ ನಾವು ಸಾರ್ತೀವಿ. ನೀವು ನಮ್ಮನ್ನ ಕೊಂದ್ರೂ ಪರವಾಗಿಲ್ಲ, ನಾವು ದೇವರ ಬಗ್ಗೆಯನ್ನ, ದೇವರ ಸುವಾರ್ತೆಯನ್ನ ಸಾರ್ತೀವಿ ಅಂತ ಹೇಳ್ತಾರೆ ದೇವರು. ಇನ್ನೊಂದು ವಚನವನ್ನ ನೋಡ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಳಿಗೆಗಳ ಮೇಲೆ ನಿಂತು ಸಾರಿರಿ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶನ ಮಾಡಬಲ್ಲಾತನಿಗೆ ಹೆದರಿರಿ. ಥ್ಯಾಂಕ್ ಯು ಸಲಮನ್. ಇಲ್ಲಿ ದೇವರು ಏನಂತ ಹೇಳ್ತಿದ್ದಾರೆ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಈ ಲೋಕದಲ್ಲಿ ಜನರು ಏನ್ ಮಾಡ್ಬೋದು, ನಮ್ಮ ದೇಹವನ್ನ ಕೊಲ್ಬೋದು ಅಥವಾ ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡ್ಬೋದು, ಆದರೆ ಆತ್ಮವನ್ನ ಏನು ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಆತ್ಮವನ್ನ ಇಲ್ಲಿ ನಾವ್ ಯಾರಿಗೆ ಎದುರ್ಕೊಳ್ಬೇಕಂತ ದೇವ್ರು ಹೇಳ್ತಿದ್ದಾರೆ, ಆತ್ಮವನ್ನು ದೇಹವನ್ನು ಕೂಡ ನರಕದಲ್ಲಿ ಹಾಕುವಂತ ದೇವರಿಗೆ ಭಯಪಡಬೇಕು. ಅದನ್ನ ಬಿಟ್ಟು ಈ ಲೋಕದಲ್ಲಿ ಮನುಷ್ಯರಿಗಾಗಿ ಆಗಲಿ ಅಥವಾ ಬೇರೆ ಯಾವ ಪ್ರಾಣಿಗಳಿಗಾಗಲಿ ಯಾವುದಕ್ಕಾಗಲಿ ನಾವು ಹೆದರಬಾರ್ದು. ನಾವು ಯಾರಿಗೆ ಹೆದರಿ ಭಯಪಟ್ಟು ಭಯಭಕ್ತಿಯಿಂದ ಜೀವಿಸಬೇಕಂತ ದೇವ್ರು ಹೇಳ್ತಿದ್ದಾರೆ ಅಂದ್ರೆ, ಆತ್ಮವನ್ನು ದೇಹವನ್ನು ಎರಡನ್ನೂ ಕೂಡ ನರಕದಲ್ಲಿ ಹಾಕುವಂತ ನಾವು ದೇವರಿಗೆ ಭಯಪಡಬೇಕು. ನಾವು ದೇವರಿಗೆ ಭಯ ಪಡ್ತಿದೀವಿ ಅಂದ್ರೆ ನಾವು ಯಾವುದರಿಂದ ದೂರ ಇರ್ತೀವಿ, ಪಾಪದಿಂದ ದೂರ ಇರ್ತೀವಿ. ಅದೇ ರೀತಿ ನಾವು ದೇವರಿಗೆ ಭಯ ಪಡ್ತಿದೀವಿ ಅಂದ್ರೆ ದೇವರಲ್ಲಿ ನಾವೇನಾಗಿರ್ತೀವಿ, ಜ್ಞಾನವನ್ನ ಹೊಂದಿಕೊಳ್ಳುವರಾಗಿರ್ತೀವಿ. ವಚನವನ್ನ ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಡೆ ಮಾಡುವರು.
ಸಾಕು ಸಿಸ್ಟರ್. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಯಾರಲ್ಲಿ ನಾವು ದೇವರಲ್ಲಿ ಭಯಪಟ್ರೆ ಏನಂತೆ ತಿಳುವಳಿಕೆ, ದೇವರಲ್ಲಿ ನಾವು ಭಯವನ್ನ ಹೊಂದಿದ್ದೀವಿ ಅಂದ್ರೆ, ಭಯಭಕ್ತಿಯಿಂದ ಜೀವಿಸುತ್ತಿದ್ದೀವಿ ಅಂದ್ರೆ ನಾವೇನಾಗಿರ್ತೀವಿ, ಪಾಪದಿಂದ ದೂರ ಇರ್ತೀವಿ. ನಮಗೆ ದೇವರು ತಿಳುವಳಿಕೆಯನ್ನ ಕೊಡ್ತಾರೆ. ಇನ್ನೊಂದು ವಚನವನ್ನ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 9 ವಚನ. ಅಂತ ಇನ್ನೊಂದ್ಸರಿ ಹೇಳಿ, ಕೇಳಿಸ್ಲಿಲ್ಲ. ಯೆಹೋವನ ಭಯವೇ ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಚನ. ಯೆಹೋವನ ಯೆಹೋವನ ಭಯವೇ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆ ವಿವೇಕವು. ಥ್ಯಾಂಕ್ ಯು ಸಲಮನ್. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ನಾವು ದೇವರಿಗೆ ಭಯಪಡುವುದರಿಂದ ನಮಗೆ ದೇವರೇನು ಕೊಡ್ತಾರೆ? ಜ್ಞಾನವನ್ನ ಕೊಡ್ತಾರೆ, ತಿಳುವಳಿಕೆಯನ್ನ ಕೊಡ್ತಾರೆ. ಇನ್ನೊಂದು ವಚನವನ್ನ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 27ನೇ ವಚನ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 27ನೇ ವಚನ. ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ. ನಮ್ಮ ದಿನಗಳೆಲ್ಲ ಏನಾಗಿರ್ತವೆ? ವೃದ್ಧಿಯಾಗಿರ್ತವೆ. ಯಾಕೆ ವೃದ್ಧಿಯಾಗಿರ್ತವೆ? ನಾವು ಯಾರಿಗೆ ಒಳಪಟ್ಟಿರ್ತೀವಿ? ದೇವರಿಗೆ ಒಳಪಟ್ಟಿರ್ತೀವಿ. ನಾವು ದೇವರಿಗೆ ವಿಧೇಯರಾಗಿರ್ತೀವಿ. ಇನ್ನೊಂದು ವಚನವನ್ನ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 26ನೇ ವಚನ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 26ನೇ ವಚನ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದೆ ಇರುವುದು. ಆಶ್ರಯವಿದೆ. ಸಾಕು ಸಿಸ್ಟರ್. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ. ದೇವರಲ್ಲಿ ನಾವು ಯಾವಾಗ ದೇವರಲ್ಲಿ ನಾವು ಭಯಭಕ್ತಿಯಿಂದ ಜೀವಿಸುವವರಾಗಿದ್ರೆ ಏನು ನಮಗೆ ಯಾವ ಭಯನೂ ಇರುವುದಿಲ್ಲ. ಯಾವಾಗಲೂ ನಮ್ಮ ಜೊತೆ ಯಾರಿರ್ತಾರೆ? ದೇವರು ಇರ್ತಾರೆ. ಇನ್ನೊಂದು ವಚನವನ್ನ ನೋಡ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 10:12. ಧರ್ಮೋಪದೇಶ ಕಾಂಡ 10:12. 10ನೇ ಅಧ್ಯಾಯ 12ನೇ ವಚನ. ಆದುದರಿಂದ ಇಸ್ರಾಯೇಲ್ಯರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳಿದ ಮಾರ್ಗದಲ್ಲೇ ನಡೆಯುತ್ತಾ, ಆತನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ, ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಜ್ಞಾನ ವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೆಹೋವನು ನಿಮ್ಮಿಂದ ಬೇರೆಯನ್ನು ಕೇಳಿಕೊಳ್ಳುತ್ತಾನೆ. ಆಲೋಚಿಸಿರಿ. ಸಾಕು ಸೊಲೊಮನ್. ಇಲ್ಲಿ ದೇವರು ಎಷ್ಟು ಅದ್ಭುತವಾಗಿ ಬರೆಸಿರುವುದನ್ನ ನಾವು ನೋಡ್ಬೋದು. ಆದ್ದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ, ಆತನನ್ನು ಪ್ರೀತಿಸುತ್ತಾ, ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ. ಇಲ್ಲಿ ದೇವರು ನಮ್ಮಿಂದ ಏನನ್ನು ಅಪೇಕ್ಷಿಸುವುದಿಲ್ಲ. ದೇವರು ಅಪೇಕ್ಷಿಸುವುದೇನು? ದೇವರಲ್ಲಿ ಭಯಭಕ್ತಿಯಿಂದ ಇದ್ದು, ದೇವರ ಆಜ್ಞೆಗಳನ್ನ ಪಾಲಿಸಿಕೊಂಡು, ದೇವರ ವಾಕ್ಯಗಳ ಪ್ರಕಾರ ನಡ್ಕೊಂಡು, ದೇವರ ಸೇವೆಯನ್ನು ಮಾಡುತ್ತಾ, ದೇವರನ್ನು ಪ್ರೀತಿಸುತ್ತಾ ಇರುವುದಾದರೆ ಅದನ್ನು ಬಿಟ್ಟು ದೇವರು ನಮ್ಮಿಂದ ಇನ್ನೇನು ಕೇಳುವುದಿಲ್ಲ. ಈ ವಚನಗಳೆಲ್ಲ ದೇವರು ನಮಗೆ ಏನಂತ ತಿಳಿಸ್ಕೊಡ್ತಿದ್ದಾರೆ? ದೇವರಲ್ಲಿ ನಾವು ಭಯಭಕ್ತಿಯಿಂದ ಇದ್ದು ಪಾಪಕ್ಕೆ ದೂರವಾಗಿರಬೇಕಂತ ಅದ್ಭುತವಾಗಿ ದೇವರು ತಿಳಿಸ್ಕೊಟ್ಟಿದ್ದಾರೆ. ನಾವ್ ಇಲ್ಲಿವರೆಗೂ ನೋಡ್ಕೊಂಡ್ವಿ ದೇವರಿಗೆ ಭಯಪಡುವುದರಿಂದ ಆಗುವ ಪ್ರಯೋಜನಗಳು. ಒಂದು, ಪಾಪದಿಂದ ದೂರ ಇರ್ತೀವಿ. ದೇವರು ತಿಳುವಳಿಕೆಯನ್ನ ಕೊಡ್ತಾರೆ, ಜ್ಞಾನವನ್ನ ಕೊಡ್ತಾರೆ, ನಮ್ಮ ಜೀವಿತದಲ್ಲಿ ವೃದ್ಧಿಯನ್ನ ಉಂಟು ಮಾಡ್ತಾರೆ. ಅಷ್ಟೇ ಅಲ್ಲ, ದೇವರು ಏನ್ ಮಾಡ್ತಾರೆ? ಸದಾ ಕಾಲವು ನಮ್ಮೊಂದಿಗೆ ಯಾವಾಗಲೂ ಇರ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನವನ್ನ ಓದಿಕೊಳ್ಳೋಣ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಅವನಿಗೆ ಇಮ್ಮಾನುವೇಲ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಸಾಕು ಸೊಲೊಮನ್. ಇಲ್ಲಿ ದೇವರು ಏನ್ ಮಾಡ್ತಿದೆ? ಇಮ್ಮಾನುವೇಲ್
ಅಂದ್ರೆ ಈ ವಚನದ ಮೂಲಕ ದೇವರು ನಮಗೆ ತಿಳಿಸ್ಕೊಡ್ತಿದ್ದಾರೆ. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ಅಂದ್ರೆ ಇಮ್ಮಾನುವೇಲ್ ಅಂತ ಅಂದ್ರೆ ಏನು? ದೇವರು ನಮ್ಮ ಕೂಡ ಇದ್ದಾನೆಂದು. ಈ ಲೋಕಕ್ಕೆ ಯೇಸು ಕ್ರಿಸ್ತರು ಬರೋದಕ್ಕೆ ಅನೇಕ ಕಾರಣಗಳಿರ್ಬೋದು. ಪಾಪದಿಂದ ಬಿಡಿಸಲಿಕ್ಕೆ, ತಂದೆಯಾದ ದೇವರ ಬಗ್ಗೆ ತಿಳಿಸಲಿಕ್ಕೆ, ಈ ರೀತಿ ವಿವಿಧ ರೀತಿಯ ಕಾರಣಗಳಿದಾವೆ. ಆ ಕಾರಣಗಳಲ್ಲಿ ಈ ಕಾರಣವೂ ಒಂದು. ಯಾವ ಕಾರಣ ಅಂದ್ರೆ ದೇವರು ನಮ್ಮೊಂದಿಗೆ ಜೀವಿಸಲು, ನಮ್ಮ ಜೊತೆ ಇರಲು. ದೇವರು ನಮ್ಮ ಜೊತೆ ಇರಲು ಈ ಲೋಕಕ್ಕೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರ್ತಾರೆ. ಈ ಲೋಕಕ್ಕೆ ಬಂದಂತ ಯೇಸು ಕ್ರಿಸ್ತರು ನಮ್ಮ ಜೊತೆ ಜೀವಿಸಲು, ನಮ್ಮ ಜೊತೆ ಇರಲು. ಅಂದ್ರೆ ನಾವಿನ್ನು ಒಂಟಿಗರಲ್ಲ. ನಮ್ಮ ಜೊತೆ ಯಾರಿರ್ತಾರೆ? ಸದಾ ಕಾಲವೂ ಕೂಡ ಯೇಸು ಕ್ರಿಸ್ತರು ನಮ್ಮ ಜೊತೆ ಇರ್ತಾರೆ. ಯೇಸು ಕ್ರಿಸ್ತರು ಸದಾ ಕಾಲ ನಮ್ಮ ಜೊತೆ ಇರ್ಬೇಕಂದ್ರೆ ನಮ್ಮ ಜೀವಿತ ಯಾವ ರೀತಿ ಇರ್ಬೇಕು? ನಾವು ಜೀವಿಸುವ ಹಾಗೆಲ್ಲ ನಾವು ಯಾವ ರೀತಿ ಇರ್ಬೇಕು? ನಾವು ದೇವರಿಗೆ ಒಳಪಟ್ಟು ಭಯ ಭಕ್ತಿಯಿಂದ, ಪಾಪದಿಂದ ದೂರವಿದ್ದು ಜೀವಿಸುವುದಾದರೆ ಸದಾ ಕಾಲವೂ ದೇವರು ನಮ್ಮೊಂದಿಗೆ ಇರ್ತಾರೆ. ಇನ್ನೊಂದು ಲಾಸ್ಟ್ನೇ ವಚನವನ್ನ ಓದಿಕೊಂಡು ಮುಗಿಸಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 38ನೇ ವಚನ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 38ನೇ ವಚನ. ನೀನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರ ಹೇಳಿದ ನುಡಿಗಳನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸು. ಥ್ಯಾಂಕ್ ಯು ಸೊಲೊಮನ್. ನೀನು ನಿನ್ನಲ್ಲಿ ಭಯ ಭಕ್ತಿಯುಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು, ನೀನು ನಿನ್ನಲ್ಲಿ ಭಯ ಭಕ್ತಿಯುಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು. ಇಲ್ಲಿವರೆಗೂ ನಾವು ದೇವರ ಮಾತುಗಳನ್ನ ಕೇಳಿದೀವಿ. ಈ ಮಾತುಗಳನ್ನ ಕೇಳಿದಾಗ್ಯೂ ಕೂಡ ನಾವು ಕೇಳಿದೀವಿ, ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಟ್ರೆ ನಾವೇನಾಗಿರ್ತೀವಿ? ಇನ್ನು ದೇವರಲ್ಲಿ ದೇವರನ್ನ ತಿಳ್ಕೊಂಡವರಾಗಿರಲ್ಲ, ದೇವರ ಮಾತಿಗೆ ಒಳಪಟ್ಟಿರೋರಾಗಿರಲ್ಲ. ಯಾವ ರೀತಿ ಅಂದ್ರೆ, ಒಂದು ಉದಾಹರಣೆಯನ್ನ ನೋಡ್ಕೊಳ್ಳೋಣ. ಒಬ್ಬ ಪೇಷಂಟ್ ಏನ್ ಮಾಡ್ತಾನೆ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರೆ ನನ್ಗೆ ಈ ರೀತಿ ಜ್ವರ ಬಂದಿದೆ, ನನಗೆ ಹುಷಾರಿಲ್ಲ, ತುಂಬಾ ಸುಸ್ತಾಗ್ತಿದೆ ಅಂತ ಅಂದಾಗ ಡಾಕ್ಟರ್ ಏನ್ ಮಾಡ್ತಾರೆ? ಇಂಜೆಕ್ಷನ್ ಕೊಟ್ಟು ಇಲ್ಲಿ ಈ ರೀತಿ ಟ್ಯಾಬ್ಲೆಟ್ಸ್ ಮತ್ತೆ ಟಾನಿಕ್ ತಗೋ ಅಂತ ಕಳ್ಸ್ಕೊಡ್ತಾರೆ. ಅವನು ಏನ್ ಮಾಡ್ತಾನೆ? ಮೆಡಿಕಲ್ಗೆ ಹೋಗಿ ಆ ಚೀಟಿ ಕೊಟ್ಟು ಏನ್ ಮಾಡ್ತಾನೆ? ಅದ್ರಲ್ಲಿರೋ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೋಗ್ಬಿಟ್ಟು ಮನೇಲಿ ಹೋಗಿ ಒಂದ್ ಸೈಡ್ ಇಟ್ಬಿಟ್ಟು ಸುಮ್ನೆ ಮಾಡ್ಕೊಂಡ್ರೆ ಅವನಿಗೆ ಜ್ವರ ಹೋಗುತ್ತಾ? ಅವ್ನ್ ಕಾಯಿಲೆ ಎಲ್ಲ ವಾಸಿ ಆಗುತ್ತಾ? ಇಲ್ಲ. ಅವನೇನ್ ಮಾಡ್ಬೇಕು? ಡಾಕ್ಟ್ರು ಕೊಟ್ಟಿರುವಂತ ಎಲ್ಲ ಏನೇನ್ ಮೆಡಿಕಲ್ ಅಲ್ಲಿ ತಗೊಂಡೋ ಆ ಟ್ಯಾಬ್ಲೆಟ್ಸ್ ಅಲ್ಲಿ ಏನ್ ಮಾಡ್ಬೇಕು? ಅವನು ನುಂಗ್ಬೇಕು. ಅವನ ದೇಹದ ಒಳಗೆ ಹೋದ ನಂತರ ಏನಾಗುತ್ತೆ? ಆ ಟ್ಯಾಬ್ಲೆಟ್ಸ್ ಎಲ್ಲ ಕಾರ್ಯನಿರ್ವಹಿಸಿ ಅವನ ದೇಹದಲ್ಲಿದ್ದಂತ ಕಾಯಿಲೆಗಳೆಲ್ಲ ನಿವಾರಣೆ ಆಗ್ತವೆ. ಅದೇ ರೀತಿ ನಾವಿಲ್ಲಿವರೆಗೂ ಕೇಳಿದಂತ ಎಲ್ಲಾ ವಚನಗಳನ್ನ, ಎಲ್ಲಾ ವಾಕ್ಯಗಳನ್ನ ಕೇಳಿದಂತ ನಾವು ಬರೀ ಕೇಳುವವರಾಗಿ ಇರದೆ, ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುವವರಾಗಿರದೆ, ಆ ವಾಕ್ಯಗಳನ್ನ ಕೇಳಿ ಆ ವಾಕ್ಯಗಳ ಪ್ರಕಾರ ನಡೆಯುವರಾಗಿ, ಅದೇ ರೀತಿ ದೇವರ ಮಾತುಗಳನ್ನ ಇತರರಿಗೆ ತಿಳಿಸುವವರಾಗಿದ್ರೆ ನಾವೇನಾಗಿರ್ತೀವಿ? ನಮ್ಮ ಆತ್ಮ ಶುದ್ಧಿ ಆಗುತ್ತೆ, ಹಾಗೂ ಇತರರಿಗೂ ಕೂಡ ಆತ್ಮಗಳನ್ನ ರಕ್ಷಿಸುವವರಾಗಿರ್ತೀವಿ. ಅದಕ್ಕೋಸ್ಕರ ನಾವು ಭಯಭಕ್ತಿಯಿಂದ ಯಾವಾಗಲೂ ದೇವರಲ್ಲಿ ಆಸಕ್ತಿಯಿಂದ ಜೀವಿಸುವವರಾಗಿರ್ಬೇಕು. ನಮ್ಮಲ್ಲಿ ಭಯ ಬರ್ಬೇಕಂದ್ರೆ ಮೊದಲು ದೇವರ ವಾಕ್ಯಗಳನ್ನು ಕಲಿಯುವಂತ ಆಸಕ್ತಿ ಇರ್ಬೇಕು. ಕೇವಲ ಭಯ ಇದ್ರೆ ಸಾಕಾಗೋದಿಲ್ಲ. ಭಯ ಇದ್ದಲ್ಲಿ ನಾವೇನ್ ಮಾಡ್ಬೇಕು? ಆಸಕ್ತಿಯಿಂದ ದೇವರ ವಚನಗಳನ್ನ ಧ್ಯಾನಿಸುವವರಾಗಿ, ಆ ವಚನ ಅದ್ರ ಅರ್ಥ ಏನಿರ್ಬೋದು, ದೇವ್ರು ಯಾಕೆ ಈ ಸಾಲಲ್ಲಿ ಈ ವಚನವನ್ನ ಬರ್ಸಿದ್ದಾರೆ ಅಂತ ನಾವು ಆಲೋಚನೆ ಮಾಡಿಕೊಂಡು ಆಸಕ್ತಿಯಿಂದ ನಾವು ಕೂತು ಆ ವಾಕ್ಯವನ್ನ ಧ್ಯಾನಿಸುವಾಗ ಪವಿತ್ರಾತ್ಮರ ಸಹಾಯದಿಂದ ಆ ವಚನದ ಅರ್ಥವನ್ನ ದೇವರು ತಿಳಿಸ್ಕೊಡ್ತಾರೆ. ಅವಾಗ ಆ ವಚನದ ಅರ್ಥವನ್ನು ತಿಳ್ಕೊಂಡಂತ ನಾವು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತೀವಿ. ಅದಕ್ಕೋಸ್ಕರ ನಾವು ನಮ್ಮ ಮಾರ್ಗಗಳನ್ನ ಸರಿಪಡಿಸಿಕೊಂಡು ಬದಲಾಗಿ ದೇವರಲ್ಲಿ ಜೀವಿಸೋಣ. ಓಕೆ ಪ್ರಿಯರೇ, ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳುವುದಾದರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಗಳು, ನಮನಗಳು ತಂದೆಯೇ. ಇಲ್ಲಿವರೆಗೂ ತಂದೆ ಅಪ್ಪ, ನಿನ್ನ ಮಾತುಗಳನ್ನ ತಿಳಿಸಿದ್ದೇನೆ ಅಪ್ಪ ತಂದೆ. ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ತಂದೆ ಅಪ್ಪ. ಇನ್ನು ಹೆಚ್ಚಾಗಿ ನಿನ್ನ ಮಾತುಗಳನ್ನು ಹೇಳಲು ನಮಗೆ ಜ್ಞಾನವನ್ನು ಕೊಡು ತಂದೆ ಅಪ್ಪ.
ಅದೇ ರೀತಿ ಇಲ್ಲಿವರೆಗೂ ನಿನ್ನ ವಾಕ್ಯಗಳನ್ನು ಕೇಳಿದಂತ ಎಲ್ಲಾ ನಿನ್ನ ಮಕ್ಕಳನ್ನು ನೆನೆಸಿಕೊ ತಂದೆ. ನಿನ್ನ ಮಾತುಗಳನ್ನು ಕೇಳಿದಂತ ನಿನ್ನ ಮಕ್ಕಳು ಅದನ್ನ ಗ್ರಹಿಸಿಕೊಂಡು ಆ ವಚನಗಳ ಪ್ರಕಾರ ನಡೆದುಕೊಳ್ಳಲು, ನಿನ್ನ ಮಾತುಗಳನ್ನ ಹೋಗುವಾಗಲೂ ಬರುವಾಗಲೂ ಧ್ಯಾನಿಸಿಕೊಂಡು ನಿನ್ನಲ್ಲಿ ಭಯಭಕ್ತಿಯಿಂದ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡುತ್ತಂದೆ. ಎಲ್ಲ ಘನಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಲಿ ಎಂದು ಯೇಸು ಪವಿತ್ರ ನಾಮದ ಮೂಲಕ ಈ ಚಿಕ್ಕ ಪ್ರಾರ್ಥನೆ ಮಸ್ತಕೊಪ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇವೆ ಪರಲೋಕದಲ್ಲಿರೋ ನಮ್ಮ ತಂದೆಯೇ, ಆಮೇನ್. ಅಂತ್ಯಾಶ್ರದ ಕೊಡೋಣ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ಇಂದಿಗೂ ಎಂದಿಗೂ ಯೇಸುಸ್ವಾಮಿ ಎರಡನೇ ಬರೋಣದವರೆಗೂ ನಿತ್ಯವೂ ನಿರಂತರವೂ ನಮ್ಮೆಲ್ಲರೊಂದಿಗೆ ಸದಾಕಾಲವೂ ಇರಲಿ. ಆಮೇನ್.